ವ್ಯಕ್ತಿ ಕೋಟ್ಯಾಧೀಶ್ವರನಾಗ್ಬಿಡ್ತಾನೆ. ಹೀಗೆ ಬರೀ ರಾಯರ ಅನುಗ್ರಹವನ್ನ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಇಷ್ಟು ಅನುಗ್ರಹ ಆಗ್ತದೆ ಅಂದ್ರೆ, ರಾಯರ ಅನುಗ್ರಹ ಆದ್ರೆ ಭಿಕ್ಷಾಧಿಕಾರಿ ಲಕ್ಷಾಧಿಕಾರಿ ಆಗ್ತಾನೆ, ಅನುಗ್ರಹ ತಪ್ಪಿದ್ರೆ ಭಿಕ್ಷಾಧಿಕಾರಿ ಲಕ್ಷಾಧಿಕಾರಿ ಲಕ್ಷಾಧಿಕಾರಿ ಭಿಕ್ಷಾಧಿಕಾರಿ ಆಗ್ಬಿಡ್ತಾನೆ, ಅನುಗ್ರಹ ತಪ್ಪಿಟ್ರೆ ಆಗ್ರಹ. ಹೀಗೆ ರಾಯರ ಅನುಗ್ರಹದಿಂದ ಈ ಏರಿಳಿತಗಳು ಆಗ್ತವೆ ಅನ್ನುವಂಥದ್ದಾದ್ರೆ, ಅವರ ಪೂರ್ವಾಶ್ರಮದಲ್ಲಿ 100 ಅಂಬಾನಿಗಳಿರತಕ್ಕಂಥ ಸಂಪತ್ತುಳ್ಳಂತ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳನ್ನು ಮನೆಯಲ್ಲಿ ಒಳಗದಲ್ಲಿ ಅಳಿತಕ್ಕಂಥ ಬಂಧನದಲ್ಲಿ ದಟ್ಟ ದಾರಿದ್ರ್ಯ ಬಂದರು. ಯಾಕೆಂದ್ರೆ ರಾಯರ ಚರಿತ್ರೆ ನಾವು ಹೇಳ್ತಾ ಹೋದ್ರೆ 1 ತಿಂಗಳು ಸಪ್ತಾಹ ತರ 1 ತಿಂಗಳು ಹೇಳಿದ್ರು ಮುಗಿಯುತ್ತೆ. ಯಾಕೆಂದ್ರೆ ಅವರ ಚರಿತ್ರೆಯೇ ಇಷ್ಟಿರ್ಬೇಕಾದ್ರೆ ಇನ್ನು ಅವರ ಗ್ರಂಥ ಎಷ್ಟಿರ್ಬೇಕು ಅಂತ ನೀವು ವಿಚಾರ ಮಾಡಿ. ಯಾಕೆ ನೀವು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಕಥಾನಾಯಕರು ಏನು ರಾಘವೇಂದ್ರ ಸ್ವಾಮಿಗಳು ರಾಯರು ಮಠ ಇದೆ, ಬರ್ತೀವಿ ಊಟ ಮಾಡ್ತೀವಿ ತಿಂಡಿ ತಿಂತೀವಿ, ಮಠ ಅಂದ್ರೆ ಊಟ, ಮಠ ಅಂದ್ರೆ ಏನೋ ಒಂದು ಟೈಮ್ ಪಾಸ್ ಆಗೋದು, ಇಲ್ಲಿ ಬರೋದು ಹೋಗೋದು ಅಂತ ಆಗ್ಬಿಡುತ್ತೆ. ಅವರು ಇವತ್ತಿನ ದಿವಸ ಆಸೇತು ಹಿಮಾಚಲ ಪರ್ಯಂತ ಜಗತ್ತಿನ ಪ್ರಪಂಚದ ಆ ತುದಿಯಿಂದ ಈ ತುದಿ ತನಕ ಎಷ್ಟು ಮಠಗಳಿದೆ, ಎಷ್ಟು ಜನ ಅವರನ್ನ ಆಶ್ರಯ ಪಡಿತಿದ್ದಾರೆ, ಎಷ್ಟು ಸಂಸಾರಗಳು ಅವರ ಆಶ್ರಯ ಪಟ್ಟು ಜೀವನ ಮಾಡ್ತಾ ಇದೆ. ಇಷ್ಟು ಜನನು ರಾಯರನ್ನು ಆಶ್ರಯ ಮಾಡ್ಬೇಕಾದ್ರೆ, ರಾಯರನ್ನು ಹೊಗಳಬೇಕಾದ್ರೆ, ಹೊರದೇಶಗಳಲ್ಲೂ ಕೂಡ ರಾಯರನ್ನು ಹೊಗಳಬೇಕಾದ್ರೆ ರಾಯರಿಗೆ ಈ ಮಹಿಮೆ ಯಾಕೆ ಬಂತು, ಎಷ್ಟು ಬಂತು, ಎಲ್ಲಿಂದ ಬಂತು, ಇವನ್ನೆಲ್ಲ ಚಿಂತನೆ ಮಾಡ್ಬೇಕಲ್ಲ. ಅಂದ್ರೆ ತಾನೇ ಗೊತ್ತಾಗಕ್ ಸಾಧ್ಯ. ಸುಮ್ಮನೆ ರಾಯರು ಅಂದ್ಬಿಟ್ರೆ ಆಗಲ್ಲ. ಆ ರಾಯರಿಗೆ ಬಂದಂತ ಈ ವ್ಯಕ್ತಿತ್ವ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ವಿಚಾರ ಮಾಡಬೇಕು. ಯಾಕೆ ಅಂದ್ರೆ ಪ್ರಹ್ಲಾದ ರಾಜರಾಗಿದ್ದಾಗ, ಮಾಲಿಕ ರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ ಅವರ ಅಗಾಧ ಪುಣ್ಯ, ವೆಂಕಟನಾಥರಾಗಿ ಕಲಿಯುಗದಲ್ಲಿದ್ದಾಗ ಅಂತ ಸಂಪತ್ತುಳ್ಳಂತ ಮನೆ ಒಳಗೆ ಬಂದಂತ ವೆಂಕಟನಾಥರಿಗೆ ಅವರ ಚರಿತ್ರೆಯನ್ನು ಸಂಪೂರ್ಣ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಎತ್ಕಿಂಚಿ ನಿವೇದನ ಗುರಿಯಾದಂತ ಅವರ ಚರಿತ್ರೆಯನ್ನು ಒಂದು ಪಟ್ಟಾಭಿಷೇಕದ ದಿನ ಇವತ್ತು ಒಂದು ಸಂಕೋಚ ಮಾಡಿ ಒಂದು 1 ಅವರ್ ಒಳಗೆ ಅದನ್ನು ಬಹಳ ಪುಷ್ಟಿ ಮಾಡಿ, ಅಗಾಧವಾದ ಸಮುದ್ರದಷ್ಟು ಇರುವಂತದನ್ನ ಒಂದು ಪುಷ್ಟಿ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಹಾಗಿದೆ ರಾಘವೇಂದ್ರ ವಿಜಯದ ಚರಿತ್ರೆಯೇ ಆಗಿದೆ. ಯಾಕೆಂದ್ರೆ ನೀವೇ ನೋಡಿ, ನಿಮ್ಗೆ ರಾಯರ ಚರಿತ್ರೆ ಮಹಿಮೆ ಉಪೋದ್ಘಾತ ನಾನು ಹೇಳ್ತಿರೋದು, ಇದಿನ್ನೂ ಉಪೋದ್ಘಾತ. ಅವರ ಚರಿತ್ರೆ ಅದ್ಭುತವಾಗಿ ಅಮೋಘವಾಗಿದೆ. ಅದನ್ನೆಲ್ಲ ಒಂದು ದಿವಸ 1 ಗಂಟೆಯಲ್ಲಿ ಹೇಳೋಕ್ಕಾಗಲ್ಲ, ಆದ್ರೂ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಈ ಉಪೋದ್ಘಾತದಲ್ಲಿ ರಾಯರ ಚರಿತ್ರೆ ಒಂದು ಸೇಲಂನಲ್ಲಿ ಅಮ್ಮನ್ ಸತ್ಯನಾಥನ್ ಅಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ರಾಯರಿಂದ ಅನುಗ್ರಹಿತನಾಗಿ ಇದ್ದಕ್ಕಿದ್ದಂತೆ ಕನ್ವರ್ಟ್ ಆಗ್ಬಿಟ್ಟು, ತುಂಬಾ ಲೌಕಿಕದಲ್ಲಿ ಇದ್ದಂತ ವ್ಯಕ್ತಿ ರಾಯರ ಅನುಗ್ರಹದಿಂದ ಪೂರ್ತಿ ಕನ್ವರ್ಟ್ ಆಗ್ಬಿಟ್ಟು ರಾಯರ ಪರಮ ಭಕ್ತನಾಗಿ ಅಮ್ಮನ್ ಸತ್ಯನಾರಾಯಣ ಅಂತ ನೀವೆಲ್ಲ ಯಾರು ಕೇಳಿರ್ಬೋದು, ಗೂಗಲ್ ಹಾಕಿದ್ರೆ ಸಿಕ್ಬಿಡುತ್ತೆ. ಈಗೇನು ಯಾವುದು ಅತಿಶಯೋಕ್ತಿ ಅಲ್ಲ, ಗೂಗಲ್ ಅಲ್ಲಿ ಸಿಗದೆ ಇರೋದು ಯಾವುದೂ ಇಲ್ಲ. ಆ ಅಮ್ಮನ್ ಸತ್ಯನಾಥನು ರಾಯರ ಅನುಗ್ರಹವನ್ನು ಪಡೆದು ರಾಯರ ಚರಿತ್ರೆಯನ್ನ ಅವನಿಗೆ ಅನುಭವ ಆದದ್ದನ್ನ ಬರೆಯಕ್ಕೆ ಶುರು ಮಾಡ್ತಾನೆ. ಏನು ಅವನ ಜೀವನದಲ್ಲಿ ರಾಯರು ಅನುಗ್ರಹ ಮಾಡಿ ಅವನಿಗೆ ಅನುಗ್ರಹ ಮಾಡಿದ್ರೋ ಅವನ ಅನುಭವಕ್ಕೆ ಏನು ಬಂತೋ ಅದನ್ನ ಇಂಗ್ಲಿಷ್ ನಲ್ಲಿ ಅಮ್ಮನ್ ಸತ್ಯನಾಥನ ರಾಘವೇಂದ್ರ ಸ್ವಾಮಿಗಳವರ ಪವಾಡ ಅಂತ ಬರೆಯಕ್ಕೆ ಶುರು ಮಾಡ್ದ. ನಾನು ಅವನನ್ನು ಭೇಟಿಯಾದಾಗ 15 ವಾಲ್ಯೂಮ್ ಇತ್ತು, ಆ ನಂತರದಲ್ಲಿ 25 ವಾಲ್ಯೂಮ್ ಆಗಿತ್ತು. ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ. ನೀವು ಅದನ್ನ ದಯಮಾಡಿ ಯಾರು ನನಗೆ ಮೊಬೈಲ್ ಅಷ್ಟು ಗೂಗಲ್ ನ ಸರ್ಚ್ ಮಾಡುವಷ್ಟು ನಾಲೆಡ್ಜ್ ಇಲ್ಲ ನನಗೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಮ್ಮನ್ ಸತ್ಯನಾಥನ್ ಅಂತ ಹಾಕ್ಬಿಟ್ರೆ ಅವನ ಏನು ಡೀಟೇಲ್ಸ್ ಅವ್ನು ಬರೋದಂತ ರಾಯರ ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ಎಷ್ಟು ಪುಸ್ತಕ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅದು ಎಷ್ಟೋ ಎಡಿಷನ್ ಆಗಿ ಪ್ರಪಂಚದಾದ್ಯಂತ ಇಂಗ್ಲಿಷ್ ನಲ್ಲಿ ಇದೆ. ಅದು ತಮಿಳುನಾಡಿನವನು ತರುಪುರಿಯವರು, ಸೇಲಂ ಸರುಪುರಿಯವರವನು. ಹಾಗಿರ್ಬೇಕಾದ್ರೆ ಆ ರಾಯರ ಮಹಿಮೆ ಎಷ್ಟಿರ್ಬೋದು, ಎಷ್ಟು ಅಗಾಧವಾಗಿರ್ಬೋದು ಅನ್ನೋದು ನಿಮ್ಗೆ ಸುಮ್ಮನೆ ಆ ರಾಯರನ್ನ ಅಳಿಲಿಕ್ಕೆ ಒಂದು ಮಾನದಂಡವನ್ನ ಹೇಳ್ತಿದ್ದೀನಿ ಅಷ್ಟೇ. ಲೌಕಿಕ ಮಾನದಂಡ, ಪಾರಮಾರ್ಥಿಕವಾಗಿ ನಾವು ರಾಯರ ರೋಗಕ್ಕೂ ಕೂಡ ಸಮಾನ ಅಲ್ಲ. ಆದ್ರೆ ಲೌಕಿಕವಾಗಿ ಭೌತಿಕವಾಗಿ ಆ ಏನು ರಾಯರ ಮಹಿಮೆಯ ಒಂದು ಪುಸ್ತಕಗಳು ಏನು ಪ್ರಿಂಟ್ ಆಗಿದೆಯಲ್ಲ, ಪವಾಡಗಳು ಏನು ಪ್ರಿಂಟ್ ಆಗಿದೆಯಲ್ಲ, ಅದರಿಂದ ಸುಮ್ಮನೆ ಒಂದು ಗೇಜ್ ಮಾಡ್ಲಿಕ್ಕೆ, ನಿಮ್ಗೆ ಅಳತೆ ಮಾಡ್ಲಿಕ್ಕೆ ಸಿಗತ್ತೆ ಕೈಗೆ ಅಂತ ನೋಡ್ತಾ ಇದ್ದೀವಿ. ಅಂಥ ವೆಂಕಟನಾಥರ ಪೂರ್ವಾಶ್ರಮದಲ್ಲಿ ಅಂತ ಕೋಟ್ಯಾಧಿಪತಿಗಳಾಗಿರ್ತಕ್ಕಂಥ ವೆಂಕಟನಾಥರಿಗೆ ಕಾಲಕರ್ಮ ಸಂಯೋಗದಿಂದ ಬಡತನ ಬಂತು. ಇನ್ನು ಅನೇಕ ಅದ್ಭುತ ವಿಷಯಗಳಿದೆ, ಎಲ್ಲ ಹೇಳಲಿಕ್ಕೆ ಬರಲ್ಲ. ಇವತ್ತಿನ ಇದಕ್ಕೆ ಎಷ್ಟು ಬೇಕೋ ಅಲ್ಲಿಗೆ ಬರ್ತಾ ಇದ್ದೀನಿ. ಯಾಕಂದ್ರೆ ಟೈಮು ಈಗಾಗಲೇ 7 ಕಾಲ ಆಗ್ತಾ ಬಂತು. ಅದರಿಂದ
ಅಂತ ಕಡು ಬಡತನ ಬಂದಂತ ಸಂದರ್ಭದಲ್ಲಿ, ಬಡತನ ಅಂದ್ರೆ ಏನ್ರಿ? ನೀವ್ಯಾರು ಆ ಬಡತನ ನೆನ್ಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವು ಯಾರು ಆ ಬಡತನ ನೆನ್ಸ್ಕೊಳಕ್ ಸಾಧ್ಯ ಇಲ್ಲ. ಇವತ್ತು ಒಪ್ಪತ್ತಿರೋದು ಬಡತನ ಅಂತ ಹೇಳ್ತೀವಿ. ಅವು ಒಪ್ಪತ್ತಲ್ಲ, 15 ದಿವಸಕ್ಕೊಂದು ಒಪ್ಪತ್ತಾಗಿರೋದು. ಯಾಕೆಂದ್ರೆ ಆ ರಾಯರ ಅದ್ಭುತ ಚರಿತ್ರೆಯನ್ನ ಅವರ ಸಾಕ್ಷಾತ್ ಅಕ್ಕನ ಮಕ್ಕಳು ಜೊತೆಯಲ್ಲಿದ್ದು ನಿತ್ಯ ಅವರ ಪ್ರಾರಬ್ಧ ಕರ್ಮದಿಂದ ಉಂಟಾದ ಬಡತನವನ್ನ ಕಣ್ಣಲ್ಲಿ ನೋಡಿದಂತ ಮಹಾನುಭಾವರು ಅವರು ವರ್ಣನೆ ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ. ತುಂಡೀರ ದೇಶದಲ್ಲಿ ಅಂದ್ರೆ ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳವರು ಕುಲಗುರುಗಳಾಗಿದ್ದದ್ದು ಇದ್ರು. ಬಡತನದ ಬೇಗೆಯನ್ನು ತಾಳಲಾರದೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬೇರೆ ಅವಕಾಶ ಇಲ್ಲದೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರಲ್ಲಿ ಹೋಗ್ತಾರೆ. ಹೋದ್ರೆ ಅಷ್ಟೊತ್ತಾಗಲೇ ಅವರಿಗೆ ಮದುವೆ ಆಗಿರುತ್ತೆ. ಸರಸ್ವತಿ ದೇವಿ ಇರ್ತಾಳೆ ಅವರ ಧರ್ಮಪತ್ನಿ. ಅಂತ ಸಂದರ್ಭದಲ್ಲಿ ಅವರು ಅಲ್ಲಿ ಸುಧೀಂದ್ರ ಹತ್ರ ಪಾಠ ಹೇಳಿಸ್ಕೊಡ್ತಾ ಇರ್ತಾರೆ. ಅವರ ವಿದ್ವತ್ ವೈಭವ ವರ್ಣನೆ ಮಾಡಲಿಕ್ಕೆ ಅದೇ ಒಂದು ಗಂಟೆ ಕೂಡ ಸಾಲ. ಅವರ ವಿದ್ವತ್ತು, ಅವ್ರು ಏನು ಸಂಚಾರ ಮಾಡ್ತಿದ್ರು. ರಾಘವೇಂದ್ರ ವಿಷಯ ಅಂತಕ್ಕಂಥದ್ದು ಆಚಾರ್ಯ ಮಧ್ವರ 16 ಸರ್ಗ ಎಷ್ಟಿತ್ತು ಅಷ್ಟೇ ಇತ್ತು. ನಾರಾಯಣ ಪಂಡಿತಾಚಾರ್ಯರು 16 ಸರ್ಗ ಬರೆದಿತ್ತು. ಅದನ್ನ ತೋರಿಸಿದಾಗ ರಾಯರಿಗೆ ಎಲ್ಲಾರ ಉಂಟ. ರಾಯರು ಆಚಾರ ಸಮ ಅಂತಕ್ಕಂಥದ್ದು ಕೇಳಿ ಹೌವಾರು ಬಿಟ್ಟು ಕೂಡುದು ಈ ಕ್ಷಣಕ್ಕೆ ಹೋಗಿ ಅದನ್ನ ನದಿಗೆ ಬಿಟ್ಬಿಡೋದು. 10 ಸರ್ಕ ಇರೋದು, 6 ಸರ್ಕ ಅವರ ಸಮ ನಾವು ಗ್ರಂಥತ್ವೇನ ಕೂಡ ಆಗಬಾರ್ದು ಅಂತ ಹೇಳಿ ಆವೇಶಯುಕ್ತರಾಗಿದ್ರು ಕೂಡ ಅವರ 6 ಸರ್ಕದ ಗ್ರಂಥವನ್ನ ತುಂಗಭದ್ರಾ ನದಿಯಲ್ಲಿ ಬಿಡಿಸ್ಬಿಟ್ರು. ಅಲ್ಲಿ ಅವರ 10ನೇ ಸರ್ಕದಲ್ಲಿ ರಾಯರಾಗಿ ಅವತಾರ ಮಾಡಿ ದಿನನಿತ್ಯದ ಬೆಳಗಿನ ಜಾವ 3 ಗಂಟೆಗೆ ಎದ್ರೆ ರಾತ್ರಿ 12 ಗಂಟೆ ಮಲಗ್ತಿದ್ರಂತೆ. ಅವರ ದಿನನಿತ್ಯದ ಕೈಕರ್ಯಗಳು ಬೆಳಿಗ್ಗೆ 3ರಿಂದ ಸಾಯಂಕಾಲ ತನಕದ ಟೈಮ್ ಟೇಬಲ್ ಏನೇನ್ ಮಾಡ್ತಿದ್ರು ಅನ್ನೋದನ್ನ ರಾಘವೇಂದ್ರ ವಿಜಯದ 10ನೇ ಸರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ನಂತರದ ಅವರ ಬೃಂದಾವನ ಆಗಿದ್ದೆಲ್ಲ ಯಾವ ಚರಿತ್ರೆಗಳು ಕೂಡ ಇಲ್ಲ. ನಿಮಗೆ ಪ್ರತ್ಯಕ್ಷ ನೋಡಿ ಕಂಡು ಬರೆದಂತ ಏನು ನಾರಾಯಣ ಪಂಡಿತಾಚಾರ್ಯ ಬರೆದಂತ ಅಧಿಕೃತವಾಗಿರ್ತಕ್ಕಂಥ ರಾಘವೇಂದ್ರ ವಿಜಯದಲ್ಲಿ ಅದು ಯಾವುದೂ ವಿಷಯಗಳಿಲ್ಲ. ಇರೋದೇ 10 ಸರ್ಗ. ಅವರ ಏನು ಜೀವನ ಚರಿತ್ರೆ ಇರೋದೇ 10 ಸರ್ಗ. ಆಚಾರ್ಯದು 16 ಸರ್ಗ ಆ ಸಮ ಆಗಬಾರ್ದು ಅಂತ ಅರ್ಥ. ಈಗ ನಾರಾಯಣ ಪಂಡಿತಾಚಾರ್ಯ ಸ್ವತಃ ಕಣ್ಣಲ್ಲಿ ಕಂಡದ್ದನ್ನ ಬರೀತಾರೆ. ಬಡತನ ಎಷ್ಟಿತ್ತು ಅಂದ್ರೆ ಚಿತ್ತವು ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಯಾನ್ಯಂದಸ್ಸು ಭಿನ್ನೀಯಮಾನೆ ರಾಗ ಕೃಷ್ಣಂ ಭಾವಿ ಗೋಪಿ ನಮಸ್ಯ ಛಾಗೆ ಯಾಗೆ ಪ್ರಾಗಿ ವಾಗ್ಯೋತ್ಪ್ರಯಾಗ ಅಂತ ವರ್ಣನೆ ಮಾಡ್ತಾರೆ. ಇದಕ್ಕೂ ಮುಂಚೆ ಅವರು ಹೇಗೆ ಸುಧೀಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಲಿದ್ರು, ಏನೇನು ಅಧ್ಯಯನ ಮಾಡಿದ್ರು, ಯಾವ್ಯಾವ ಪಂಡಿತನ ನೀಲಕಂಠ ದೀಕ್ಷಿತರನ್ನ ಸೋಲಿಸಿದ್ರು ಮತ್ತು ಅನೇಕ ವೈಯಾಕರಣಗಳನ್ನು ಸೋಲಿಸಿದ್ರು, ಮಹಾಭಾಷ್ಯಕಾರರು ಅಂತ ಹೆಸರು ಪಡೆದುಕೊಂಡ್ರು. ಹೀಗೆಲ್ಲ ಅವರ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿ ಅನೇಕ ದಿಗ್ವಿಜಯ ಯಾತ್ರೆಯನ್ನು ಮಾಡಿದ್ರು. ಇಷ್ಟೆಲ್ಲ ದಿಗ್ವಿಜಯ ಯಾತ್ರೆ ಮಾಡಿದ್ರು ಕೂಡ ಮನೆ ಒಳಗಡೆಗೆ ನಿತ್ಯ ಊಟ ಮಾಡಕ್ಕೆ ಏನು ಇಲ್ಲ. ನೋಡಿ, ಇವತ್ತು ರಾಯರ ಹೆಸರು ಹೇಳಿ ನಾವು ಮನೆ ಒಳಗೆ 365 ದಿವಸಕ್ಕೆ 400 ಮಡಿ ಇಟ್ಕೊಂಡ್ಬಿಟ್ಟಿದ್ವಿ. ರೇಷ್ಮೆ ಮಡಿ ಗೌನ್ ಮಾಡಿ ಇಟ್ಬಿಟ್ಟಿದ್ವಿ. ಶಾಲೆಗಳು ಲೆಕ್ಕವಿಲ್ಲದೆ ಹೊತ್ಕೊಂಡ್ಬಿಡ್ತೀವಿ. ಪಂಚಗಳಿಗೆ ಜರ್ಕಾರಿ ಪಂಚ ರಾಯರ ಹೆಸರು ಹೇಳಿ ತಗೊಳ್ತಾ ಇದ್ದಿದ್ದು 365 ದಿವಸ ಇದ್ರೆ. ಆದ್ರೆ ಅಂಥ ವೆಂಕಟನಾಥರಿಗೆ ರಾಯರಿಗೆ ಪೂರ್ವಾಶ್ರಮದಲ್ಲಿ ಚಿನ್ನವು ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಯಾನ್ಯಂ ದಸ್ಸು ಭಿನ್ನೀಯಮಾನೆ ಪ್ರಾಗ ಕೃಷ್ಣಂ ಭಾವಿ ಗೋಪಿ ನಮಸ್ಯ ಶಾಗೆ ಯಾಗೆ ಪ್ರಾಗಿ ವಾಗ್ಯೋತ್ಪ್ರಯಾಗ ಅಂತ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಎಂತ ಅದ್ಭುತ ವರ್ಣನೆ! ಹರಿದ ಪಂಚೆ ಅಂತೆ. ಒಂದೇ ಪಂಚೆ, 2 ಪಂಚೆ ಇಲ್ಲ. ಉಟ್ಕೊಳ್ಳೋದೊಂದು ಒತ್ಕೊಳ್ಳೋದು ಇಲ್ಲ. ಉಟ್ಕೊಳ್ಳಕ್ಕಿದ್ದು ಒಂದೇ ಪಂಚೆ, ಹರಿದ ಪಂಚೆ. ಆ ಪಂಚೆನ ರಾತ್ರಿ ಹೊತ್ಕೊಂಡು ಮಲ್ಕೋತಿದ್ರಂತೆ. ಅದನ್ನ ಯಾವನೋ ಒಬ್ಬ ಕಳ್ಳ ಆ ರಾಯನಿಗೆ ಗೊತ್ತಾಗದಂಗೆ, ವೆಂಕಟನಾಥರಿಗೆ ಅರಿವಿಗೆ ಬಾರದಂತೆ ಗೊತ್ತಾಗದಂಗೆ ಹೇಳ್ಕೊಂಡು ಹೊಟ್ಟೋದು. ಅದನ್ನ ನೋಡಿ ವೆಂಕಟನಾಥರ ಅಂದಂತೆ, ನಾನೇ ಬಡವ, ನಂಗಿಂತ ಬಡವ ಪಾಪ ಅವನೇನಿದ್ದಾನೋ, ಹರ್ಕಲ್ ಪಂಚೆ ತಗೊಂಡು ಹೊಟ್ಟೋದಲ್ಲ, ಚೆನ್ನಾಗಿರೋ ಪಂಚೆ ಕೊಟ್ಬಿಡ್ತಿದ್ದೆ, ನನ್ನ ಹತ್ರ ಇದ್ದಿದ್ದೆ, ನನ್ನ ಹತ್ರ ಇಲ್ವಲ್ಲ ಅಂತ ದುಃಖ ಪಟ್ಟಂತೆ. ವೆಂಕಟನಾಥರು ಆ ಪಂಚೆ ಅದು ಇದ್ದಿದ್ದು ಹರ್ಕಲ್ ಪಂಚೆ ಹೋಯ್ತಲ್ಲ ಅಂತ ದುಃಖ ಪಡ್ಲಿಲ್ಲ. ಅಯ್ಯೋ ಹೋಗಿ ಹರ್ಕಲ್ ಪಂಚೆ ತಗೊಂಡು ಹೊಟ್ಟೋದಲ್ಲ ಅಂತ ದುಃಖ ಪಟ್ಟ. ಇನ್ನೆಂತ ಬಡವ ಇದ್ದಾನೆ. ಭಿನ್ನ ಪಾನೀಯ ಪಾತ್ರೆ, ಒಡೆದ ಮಡಕೆ ಕುಂಟೆಗಳು ಮನೆಯಲ್ಲಿ ಇದ್ದಂತೆ. ಅವರಿಗೆ
15 ದಿವಸಕ್ಕೊಮ್ಮೆ ಬರ್ತಕ್ಕಂಥ ಏಕಾದಶಿ ತಿಂಗಳಲ್ಲಿ 5-6 ಬರ್ತಿತ್ತು. ನೀವು ವಿಚಾರ ಮಾಡಿ, ನಾವಾದ್ರೆ ಏಕಾದಶಿ ಬಂತು ಏನಿಲ್ಲ ಇನ್ನೊಬ್ರು ಮನೆ ಪಕ್ಕದ ದಸ್ತಾಗ ಹೋಗಿ ಹೊಡ್ಕೊಂಡ್ಬಂದ್ಬಿಡ್ತೀವಿ. ಏಕಾದಶಿ ಬಂತು ಅಂದ್ರೆ ಬೇರೆ ದಿವಸ ಏಕಾದಶಿ ಮಾಡೋ ಅವಶ್ಯಕತೆ ಇಲ್ಲ, ಮಾಡಬಹುದು. ಆದ್ರೆ ವಿಧಿನೇ ಇಲ್ಲ. ತಿಂಗಳಲ್ಲಿ 5-6 ಏಕಾದಶಿ ಅಂದ್ರೆ ಉಪವಾಸ ಮನೆಯಲ್ಲಿ ಏನಿಲ್ಲ ಅಂತಂತ, ಬಡತನ ಅಂತಂತ. ಅಂತ ಕಡು ಕಾರ್ಪಣ್ಯ ಬಂದ್ರೆ ಒಂದು ದಿವಸ ಭಗವಂತನೂ ಕೂಡ ನಾನು ಬಡವ ಇದ್ದೀನಿ, ನನ್ಗೆ ಯಾಕೆ ಹಿಂಗ್ ಕೊಟ್ಟಿ, ಯಾಕೆ ಹಿಂಗ್ ಮಾಡ್ತೀನಿ, ನನಗೆ ಯಾಕೆ ಕೊಡ್ಲಿಲ್ಲ ಅಂತ ದೇವರನ್ನು ಕೂಡ ಕೇಳಲಿಲ್ಲ. ಇನ್ ಮಂದಿನ ಕೇಳೋದು ಸುಲಭ. ಆ ವೆಂಕಟನಾಥರು ದೇವರನ್ನೇ ನನಗೆ ಬಡತನ ಬಂದಿದೆಯಲ್ಲ, ಯಾಕೆ ನೀನು ನನಗೆ ಕೊಡ್ಲಿಲ್ಲ ಅಂತ ಕೇಳಲಿಲ್ಲ. ಸ್ವಾಮಿಗೆ ಗೊತ್ತಿದ್ದ ಇದ್ದಿದ್ದು ಏನಿದೆ, ನನ್ನ ಹಣೆ ಬರ ಏನಿದೆಯೋ ಅದು ಸ್ವಾಮಿ ಕೊಟ್ಟಿದ್ದಾನೆ. ಸ್ವಾಮಿ ಕೊಟ್ಟಿದ್ದನ್ನು ಎದುರಿಚ್ಛಾ ಲಾಭ ನಾನು ಅನುಭವಿಸ್ಬೇಕಂತೆ. ಆ ಪ್ರಾರಬ್ಧ ಸಾಕ್ಷಾತ್ ವಾಯುದೇವರ ಆವೇಶಯುಕ್ತರಾಗಿರ್ತಕ್ಕಂಥ ವೆಂಕಟನಾಥರಿಗೆ ಈ ಬಡತನದ ಪ್ರಾರಬ್ಧ ಅಂತಂದ್ರೆ, ಹಾಗಾದ್ರೆ ಅಂತ ಪ್ರಾರಬ್ಧ ಅವ್ರಿಗೂ ಇತ್ತಲ್ಲ, ಸಾಮಾನ್ಯ ಮನುಷ್ಯರಿಗೆ ಅಲ್ಲ, ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥವ್ರಿಗೆ. ಅಂದ್ರೆ ವಾಯುದೇವರ ಪರ್ಯಂತ ಮಿಕ್ಕವರೆಲ್ಲರಿಗೂ ಕೂಡ ಪ್ರಾರಬ್ಧ ಇರ್ತದೆ ಶಾಸ್ತ್ರದಲ್ಲಿ. ಅವರಿಗೆ ಅಜ್ಞಾನ ಇಲ್ಲದೆ ಇರತಕ್ಕಂಥ ಪರಶುಕ್ಲತೆಯರಿಗೆ ಮಾತ್ರ ಇರೋದಿಲ್ಲ. ಮಿಕ್ಕವರೆಲ್ಲರಿಗೂ ಕೂಡ ಪ್ರಾರಬ್ಧ ಇರ್ತದೆ, ಕಲ್ಯಾವೇಶಗಳಿರ್ತದೆ. ಆ ಪ್ರಾರಬ್ಧ ಇರ್ತಕ್ಕಂಥವರ ಪ್ರಾರಬ್ಧ ಹೇಗೆ ಅಂದ್ರೆ ಶಾಸ್ತ್ರದಲ್ಲಿ ಒಂದು ಉಕ್ತಿ ಉಂಟು. ನಮ್ಮ ಪ್ರಾರಬ್ಧಕ್ಕೂ ಅಪರೋಕ್ಷ ಜ್ಞಾನಿಗಳ ಪ್ರಾರಬ್ಧಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಒಬ್ಬ ಜಟ್ಟಿ ಇದ್ರೆ ಆ ಜಟ್ಟಿ ಸಾಮ್ ಮಾಡಿ ಒಂದು ಸೂಜಿ ತಗೊಂಡು ಅವನಿಗೆ ಚುಚ್ಚಿದ್ರೆ ಆ ಸೂಜಿ ಮುರಿದೋಗತ್ತದು. ಅವನ ಸಾಮ್ ಮಾಡಿರೋ ಆ ದೇಹ ಗರಡಿ ಮನೆಯಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಸೂಜಿ ತಗೊಂಡು ಚುಚ್ಚಿದ್ರೆ ಸೂಜಿ ಮುರಿದೋಗತ್ತಂತೆ. ಅದು ಅವನಿಗೆ ಹೆಮ್ಮೆ, ನೋಡ್ರಿ ನನ್ನ ಚುಚ್ಚಿದ ಸೂಜಿ ಮುರಿದೋಯ್ತು ಅಂತ. ಆದ್ರೆ ಅದೇ ಸೂಜಿಯನ್ನ ಒಂದು ಸಣ್ಣ ಮಗುಗೆ ಇನ್ನೂ ನೀವು ತಗಲ್ಸಕ್ಕಿಲ್ಲ, ಕಿಟಾರ್ ಅಂತ ಕಿಲ್ಸತ್ತ. ಯಾಕೆಂದ್ರೆ ಆ ರಾಯರ ಪ್ರಾರಬ್ಧ ಅನ್ನೋದು ಈ ಜಗಜ್ಜಟ್ಟಿಗೆ ಸುಚ್ಚಿದ ಸೂಜಿಯಂತಿದೆ ಅಂತ ವರ್ಣನೆ ಮಾಡ್ತಾರೆ. ಅದೇ ನಮಗೆ ಪ್ರಾರಬ್ಧ ಕಂಡು ಬಂದ್ರೆ ನಾವು 100 ಜನರ ಹತ್ರ ಹೋಗಿ ಒಂದು ದಿವಸಕ್ಕೆ ಉಪವಾಸ ಇದ್ರೆ 10 ದಿವಸಕ್ಕೆ ಆಗುವ ಸಾಲ ತಗೊಂಡ್ಬಿಟ್ಟು ಭಿಕ್ಷಾ ಬೇಡ್ಕೊಂಡ್ಬಿಟ್ಟು ಟೋಪಿ ಹಾಕ್ಬಿಟ್ಟು ಸುಳ್ಳು ಹೇಳಿ ಮೋಸ ಮಾಡಿ ಏನೇನ್ ಮಾಡಕ್ ಸಾಧ್ಯನೋ ಗೊತ್ತಾಯ್ತಾ, ಬ್ರಾಹ್ಮಣ ಶುದ್ಧ ಏನೋ ಒಂದು ಹೆಸರು ಹೇಳ್ಬಿಟ್ಟು ಏನೇನ್ ಮಾಡಕ್ ಸಾಧ್ಯನೋ ಅಷ್ಟೆಲ್ಲ ಮಾಡ್ಬಿಟ್ಟು. ಆದ್ರೆ ಅವರು ದೇವರನ್ನು ಕೂಡ ಏನು ಕೇಳಲಿಲ್ಲಂತೆ, ಇನ್ನೊಬ್ರು ಮನೆ ಸರ್ವತಾ ಹೋಗ್ತಿರ್ಲಿಲ್ಲಂತೆ. ಅವರು ಉಪವಾಸ ಇದ್ರು ಕೂಡ ಗಂಧಾಕ್ಷತೆ ಹಚ್ಕೊಂಡು ಎಲ್ಲ ಊಟ ಮಾಡದಂತೆ ಹೆಂಗಿರ್ತಾರೋ ಹಾಗೆ ಇದ್ರಂತೆ. ಅದನ್ನು ನೋಡಿ ಅವರ ಅನುಸಾರಿಯಾಗಿರ್ತಕ್ಕಂಥ ಸರಸ್ವತಿ ದೇವಿ ಕೂಡ ಹಾಗೆ ಊಟ ಆದೋಳಂತೆ ಸಂತೋಷವಾಗಿ ನಗರಂತ ಇರ್ತಿತ್ತು ಅಂತ ಆ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಇದೆ. ಆ ವರ್ಣನೆನ ನೀವು ನೋಡ್ಬೇಕು, ಅದನ್ನ ಬರೀ ಬಾಯಿನಲ್ಲಿ ಹೇಳಿದ್ರೆ ಆಗಲ್ಲ, ಅದನ್ನು ಓದಿ ಆನಂದ ಪಡಬೇಕು, ಅದು ನೋಡ್ಬೇಕು. ಆಗ ದುಃಖ ಏನು ಅಂತ ನಮ್ಗೆ ಅರ್ಥ ಆಗೋದು. ಅಂತ ಬಡತನದ ಬೇಗೆಯಲ್ಲಿ ಚಿನ್ನವು ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಯಾಲ್ಯಂ ದಸ್ಯು ನಿರ್ಣೀಯಮಾನೆ ಪ್ರಾಗ ಕೃಷ್ಣ ಭಾವಿ ಕೌಪೀರಮಸ್ಯ ಜಾಗೆ ಯಾಗೆ ಪ್ರಾಣಿವಾಗ್ಬೋತ್ ಪ್ರಯಾಜ ಅಂತ ವರ್ಣನೆ ಮಾಡ್ತಾರೆ. ಅಂತ ಕಡುಬಡತನವನ್ನ ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಯಾರನ್ನೂ ಬೇಡಲಿಲ್ಲ. ಅಂತ ಬಡತನದಲ್ಲೂ ಕೂಡ ಅವರು ಅನೇಕ 64 ಚತುಷ್ಷಷ್ಟಿ ಕಲಾವಿದ್ಯಾ ಜುಷೆ ವಿದ್ವನ್ಮಹೋತ್ಸೆ ಜಯೇಂದ್ರ ಜ್ಯೋತಿಷೆ ಕುರಿಯ ವಂದನಾನೀಯ ಜ್ಯೋತಿಷೆ ಅಂತೇಳಿ ವಿಜೇಂದ್ರ ಸ್ವಾಮಿಗಳವರ ಪ್ರಶಿಷ್ಯರಾಗಿರ್ತಕ್ಕಂಥ ಯಾವ ವೆಂಕಟನಾಥರಿಗೆ 64 ವಿದ್ಯೆಗಳನ್ನ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರು ಅವರನ್ನ ಕರೆದು ಆಶ್ರಮವನ್ನು ಕೊಡ್ತೀನಿ ತಗೊಳಪ್ಪ ಅಂತ. ಯಾಕೆ ಆಶ್ರಮ ಕೊಡ್ತೀನಿ ಅಂತಂದ್ರು ಅಂದ್ರೆ, ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಆಯ್ತು. ರಾಮದೇವರು ಸ್ವಪ್ನದಲ್ಲಿ ಬಂದು ವೆಂಕಟನಾಥರಿಗೆ ಆಶ್ರಮ ಕೊಡು, ಇಂಥ ಹೆಸರು ಇಡುವಂತಾನೆ, ನನ್ನ ಹೆಸರು ಇಡುವಂತಾನೆ ಅವರಿಗೆ ಆದೇಶ ಕೊಟ್ಟು ಅವರಿಗೆ ಸ್ವಪ್ನ ಸೂಚನೆ ಕೊಟ್ಟು ಅದನ್ನ ಕರೆದು ಸುಧೀಂದ್ರ ಸ್ವಾಮಿಗಳು ಆಶ್ರಮ ಕೊಡ್ತೀನಿ ಅಂತ ಹೇಳ್ತಾರೆ. ವೆಂಕಟನಾಥರಿಗೆ ಆಶ್ರಮ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಹೇಳ್ಬೋದು, ನೀವು ಹೇಳಿ ಊಹೆ ಮಾಡಿದ್ರು ಮಾಡಿ ಎಲ್ಲ ಆಶ್ರಮ. ಈಗಿನವರಾಗಿದ್ರೆ ಮೊದಲು ಕೊಡು, ಕೊಟ್ಟ ತಕ್ಷಣ ನಡೀರಿ ಅಂತ ತಗೋಬಿಡು. ಈಗ ಆಶ್ರಮ ಅನ್ನೋದು ಹೆಣ್ಣು ಮಕ್ಕಳು ಸಾಕುವಂತ ದುಡ್ಡು ಮಿಂಟು ಮಾಡುವಂತ ಒಂದು ವಿಶಿಷ್ಟ ಸಂಸ್ಥೆ ಆಗೋಗಿದೆ. ಅವರ ಅಲ್ಲಿನ ವೆಂಕಟನಾಥರು ಸುಧೀಂದ್ರ ಸ್ವಾಮಿಗಳು ಆಶ್ರಮ ತಗೋ ಅಂತ ಹೇಳಿದ್ರೆ, ವಾಹಂ ನಾಸಹ ಪುತ್ರವಾ ವೇದ ವಿದ್ಯಾ ಸಾಮ್ರಾಜ್ಯಂತೆ ಕಾಪಿ ವಿದ್ಯಾ ಮಾನ್ಯ. ಏನ್ ಸ್ವಾಮಿ ನೀವ್ ಏನ್ ಹೇಳ್ತಾ ಇದ್ದೀರಿ ಅಂದ್ರು ಸುಧೀಂದ್ರ ಸ್ವಾಮಿಗಳಿಗೆ. ವಾಹಂ ನಾಸಹ ಪುತ್ರವಾ ವೇದ ವಿದ್ಯಾ. ಸ್ವಾಮಿ ಎಲ್ಲಿ ಸನ್ಯಾಸಾಶ್ರಮ, ಎಲ್ಲಿ ಪಾರಿವ್ರಾಜ್ಯ, ಎಲ್ಲಿ ವೇದಾಂತ ವಿದ್ಯಾಸನ ಸಿಂಹಾಸನ ಸಾಮ್ರಾಜ್ಯದ ಈ ಪೀಠ, ಎಲ್ಲಿ ಯಕಶ್ಚಿತ್ ಹುಡು ನಾನು.
ನಾನು ಪೀಠ ಏನು, ಸನ್ಯಾಸಾಶ್ರಮ ಏನು, ಆಶ್ರಮ ಏನು, ನಾನೇ ಏನು, ಅಲ್ಲಿ ವಿದ್ಯೆ ಏನು, ನಾನೇ ವಾಹಂ ನಾಸಃ ಪುತ್ರವ ವೇದ ವಿದ್ಯಾ ಸಾಮ್ರಾಜ್ಯಂತೆ ಕಾಪಿ ವಿದ್ಯಾ ಬಾಲ್ಯ. ಆಗ ಸುಧೀಂದ್ರ ಹೇಳ್ತಾರೆ, ಇಲ್ಲಪ್ಪ ಹಾಗೆಲ್ಲ ಅಲ್ಲ, ನೀನು ಒಳ್ಳೆ ವಿದ್ಯಾವಂತನಿದ್ದೀಯ, ಚತುರ್ಶಕ್ತಿ ಕಲಾಪೂರ್ಣನಾಗಿದ್ದೀಯ, ನನ್ನಿಂದ ಎಲ್ಲ ಅನುಗ್ರಹವನ್ನು ಪಡೆದಿದ್ದೀಯ, ಆದ್ದರಿಂದ ಸ್ವಪ್ನ ಸೂಚನೆ ಆಗಿದೆ, ರಾಮದೇವರ ಅನುಗ್ರಹ ಆಗಿದೆ, ಆದ್ದರಿಂದ ನಿನಗೆ ಆಶ್ರಮವನ್ನು ಕೊಡ್ತೀನಿ, ಸ್ವೀಕಾರ ಮಾಡು ಅಂತ ಹೇಳಿದ್ರೆ ಗುರುಗಳಿಗೆ ನಾನು ಏನ್ ಹೇಳಿದ್ರು ಅರ್ಥ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಇವ್ರು ಒಂದು ಏನಾರ ಒಂದು ಹೇಳಬೇಕು ಅಂತ ಹೇಳಿ ಬಾಲ ಭಾರ್ಯ ಬಾಲಕೋ ನೋಪರೀತ, ಸ್ವಾಮಿ ನನ್ನ ಹೆಂಡತಿ ಇನ್ನೂ ಚಿಕ್ಕೋಳು ಅಂದ್ರೆ ನೋಡೋರಿಗೆ ಈ ಮಾತಿನಿಂದ ಇನ್ನು ಹೆಂಡತಿ ಮೇಲೆ ವ್ಯಾಮೋಹ, ಮಕ್ಕಳ ಮೇಲೆ ವ್ಯಾಮೋಹ, ಹೋಗಿಲ್ಲ ರಾಯರಿಗೆ ಅಂತ ಅನಿಸ್ತದೆ. ಎಲ್ಲ ಅಲ್ಲ, ಈ ಉತ್ತರ ಕೊಟ್ಟರಾದ್ರೂ ಸುಧೀಂದ್ರ ತೀರ್ಥರು ನನ್ನನ್ನು ಕೈ ಬಿಟ್ಬಿಡ್ತಾರ ಅಂತ ಬಾಲ ಭಾರ್ಯ ಬಾಲಕೋ ನೋಪನೀತ. ಆಗ ಮಗನಿಗೆ ಇನ್ನು ಬುದ್ಧಿಯಾಗಿಲ್ಲ, ಹೆಂಡತಿ ಇನ್ನು ಚಿಕ್ಕೋಳು, ನನಗಿನ್ನೂ ಜವಾಬ್ದಾರಿ ಇದೆ, ನನಗಿನ್ನೂ ಈ ಸಂಸಾರ ಕ್ಲೇಶದಲ್ಲಿ ನನಗಿನ್ನೂ ವಾಸನೆ ಹೋಗಿಲ್ಲ ಸ್ವಾಮಿ ಅಂತ ಹೇಳಿದ್ರೆ ಆ ಸುಧೀಂದ್ರ ತೀರ್ಥರು ಹೇಳ್ತಾರೆ, ಸ್ತ್ರೀ ಸಂಪರ್ಕೋ ದುಃಖದಾಯವನು ದೃಷ್ಟಾಂತೋಸ್ಮಿನ್ ವಾಲಿಧರ್ಮಧ್ವಜಾಜ್ಯ. ಬಾ ವೆಂಕಟನಾಥ, ನಿನ್ನಂತ ಅಪರೋಕ್ಷ ಜ್ಞಾನಿಗೆ, ನಿನ್ನಂತ ದೈವಾನುಗ್ರಹವನ್ನು ಹೊಂದಿರತಕ್ಕಂಥ ಜ್ಞಾನಿಯಾಗಿರ್ತಕ್ಕಂಥ ನಿನಗೆ ಇದೆಲ್ಲ ಯಾಕೋ? ಈ ಸಂಸಾರದಿಂದ ಯಾವ್ದಾದ್ರು ಕ್ಲೇಶಗಳು ಬಗೆಹರಿಯುತ್ತೇನೋ? ಸಾಧ್ಯ ಇಲ್ಲ. ಇದು ನಿನ್ನಂತ ವ್ಯಕ್ತಿಗಲ್ಲ ಈ ಸಂಸಾರ. ಹೆಂಡತಿ ಇನ್ನು ಚಿಕ್ಕೋಳು, ಮಕ್ಕಳಿಗೂ ಬುದ್ಧಿಯಾಗಿಲ್ಲ, ನನ್ಗಿನ್ನೂ ಜಂಜಾಟ ತಪ್ಪಲಿಲ್ಲ, ಇದೆಲ್ಲ ನೀನ್ ಹೇಳೋ ಮಾತಲ್ಲಪ್ಪ. ಇದು ಸ್ತ್ರೀ ಸಂಪರ್ಕೋ ದುಃಖದಾಯವನು ದೃಷ್ಟಾಂತೋಸ್ಮಿನ್ ವಾಲಿಧರ್ಮಾತ್ಮಜಾತ್ಯ. ಈ ಸ್ತ್ರೀ ಸಂಪರ್ಕ ಸಂಸಾರದಿಂದ ಜಂಜಾಟದಿಂದ ಎಂತೆಂತ ವಾಲಿ, ಆ ಸುಗ್ರೀವನ ಹೆಂಡತಿ ರಮೆಯಲ್ಲಿ ಅನುರಕ್ತನಾಗಿದ್ದಕ್ಕೆ ವಾಲಿ ನಾಶ ಆಗೋಗಿದ್ದ ರಾಮದೇವರಿಂದ. ಧರ್ಮರಾಜ ಹೆಂಡತಿಯನ್ನ ಪಣ ಇಟ್ಟು ಸಕಲ ಸಾಮ್ರಾಜ್ಯವನ್ನ ಕಳ್ಕೊಂಡ್ಬಿಟ್ಟ. ಇಂಥ ಎಕ್ಸಾಂಪಲ್ಗಳು ಮುಂದೆ ಇರ್ಬೇಕಾದ್ರೆ ನೀನ್ ಯಾಕಪ್ಪ ಇದನ್ನೆಲ್ಲ ವಿಚಾರ ಮಾಡ್ತೀಯಾ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಸ್ವಾಮಿ ನೀವೇನಾದ್ರು ಆಶ್ರಮ ಕೊಡ್ತೀನಿ ಅಂದ್ರೆ ನಿರ್ಗಮಿಷ್ಯಾಮಿ, ನಾ ಮಠ ಬಿಟ್ಟು ಹೊಡೋಗ್ತೀನಿ ಅಂತ. ಆಗ ಸುಧೀಂದ್ರರು ವಿಚಾರ ಮಾಡ್ತಾರೆ, ಏನಪ್ಪ ಇವ್ರು ಮಠ ಬಿಟ್ಟು ಹೋದ್ರು ಹೋಗುತ್ತೆ, ಇವ್ರಿಗೆ ಕೊಡ್ಬೇಕು, ಆಶ್ರಮ ಕೊಡ್ಬೇಕು ಅಂತ ರಾಮದೇವರು ಪ್ರೇರಣೆ ಆಗಿದೆ, ಆದ್ರಿಂದ ಇವ್ನು ಹಂಗೆ ಇಟ್ಕೊಂಬೇಡ, ಇವ್ರು ಮಠ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಅವ್ರ ಮನೆಗೆ ಹೋದ್ರೆ ಅವ್ನ ಹಿಂದೆ CID ಬಿಟ್ಟಿರ್ತಾರಂತೆ. ಎಲ್ಲರ ಮನೆ ಗಿಡ ಬಿಟ್ಕೊಂಡು ಹೋಗ್ತಾನೆ, ಏನಾದ್ರು ಹೋದ್ರೆ ಬಂದು ನನ್ನ ವಿಷಯ ತಿಳಿಸು ಅಂತ ಅವ್ನಿಗೆ ಅವ್ರು ಗೊತ್ತಾಗ್ತದೆ CID ಬಿಟ್ಟಿರ್ತಾರೆ. 2 ಸಾರಿ ಚೋದನೆ ಮಾಡ್ತಾರೆ ಸುಧೀಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. 2 ಸರಿ ಹೇಳಿದ್ರು ಕೂಡ ಇವ್ರು ಕೇಳಲಿಲ್ಲ, ಮಠ ಬಿಟ್ಟು ಹೋಗ್ತೀನಿ ಅಂತ ಸುಮ್ಮನಾಗ್ಬಿಡ್ತಾರೆ. ಇನ್ನ ಹೇಳಿದ್ರೆ ಮಠ ಬಿಟ್ಟು ಹೋಗ್ಬಿಟ್ರೆ ಅಟ್ಲೀಸ್ಟ್ ನಮ್ಮ ಕಣ್ಣೆದುರುಗಾರ ಇರ್ತಾರಲ್ಲ ಹುಡುಗ, ಎಲ್ಲರ ಹೋಗಿ ಚಿಂತೆಲ್ಲ ಇಲ್ಲೇ ಇರಲಿ ಅಂತ ಸುಧೀಂದ್ರ ವಿಚಾರ ಮಾಡ್ತಾರೆ. ಆಗ ಸರಸ್ವತಿ ದೇವಿ ಪ್ರತ್ಯಕ್ಷನಾಗಿ ಸ್ವಪ್ನದಲ್ಲಿ ನೀವೆಲ್ಲ ಕೇಳಿದ್ದೀರಿ ಕಥೆನ. ಕಥೆ ಕೇಳೋದೊಂದು ದೊಡ್ಡ ವಿಚಾರ ಅಲ್ಲ. ಆ ರಾಘವೇಂದ್ರ ವಿಜಯದಲ್ಲ ಸಾಕ್ಷಾತ್ ಸರಸ್ವತಿ ದೇವಿ ಹೇಳ್ತಾಳೆ, ಎಂತೆಂತ ಮಾತು ಹೇಳ್ತಾಳೆ. ಅದೆಲ್ಲ ಒಂದು ಅರ್ಧ ಗಂಟೆ 1 ಗಂಟೆ ಒಂದೊಂದು ವಾಕ್ಯ ಕೂಡ ಸರಸ್ವತಿ ದೇವಿಯೇ ಸಾಕ್ಷಾತ್ ವೆಂಕಟನಾಥನಿಗೆ ಪ್ರತ್ಯಕ್ಷನಾಗಿ, ಯಾರು ಈ ದೇವತೆ, ಯಾರು ಈ ಭೂಷಿತೆಯಾಗಿರ್ತಕ್ಕಂಥ ನವರತ್ನ ಖಚಿತವಾಗಿರ್ತಕ್ಕಂಥ ಈ ಭೂಷಿತೆ ಅಂತ ಹೇಳಿ ಸ್ವಪ್ನದಲ್ಲಿ ವೆಂಕಟನಾಥನು ದಿಕ್ಕನೆ ಎದ್ದು ನೋಡ್ತಾರಂತೆ. ದೇವತೆ ಸರಸ್ವತಿ ಅಂತ ಇದ್ದಾಳೆ ಅಂತಂದಾಗ ಆಕೆನೇ ಮಾತಾಡಿಸ್ತಾಳೆ, ನಾನೇ ಸರಸ್ವತಿ ದೇವಿಯಪ್ಪ, ನಾನು ಬಂದಿದ್ದೀನಿ. ಸಾಕ್ಷಾತ್ ವೇದವ್ಯಾಸ ದೇವರು ಕಾನೀನನಾಗಿರ್ತಕ್ಕಂಥ ವ್ಯಕ್ತಿ. ಕಾನೀನ ಅಂದ್ರೆ ಕನ್ಯೆಯಲ್ಲಿ ಹುಟ್ಟಿದವನು ಅಂತ ಅರ್ಥ. ಪರಮಾತ್ಮ ವೇದವ್ಯಾಸ ದೇವರು ಸತ್ಯವತಿ ದೇವಿಯ ಕಾನೀನ ಅಂದ್ರೆ ಕನ್ಯೆಯಲ್ಲಿ ಹುಟ್ಟಿದ್ರು ಅಂತ ಅರ್ಥ. ಭಗವಂತನಿಗೆ ಈ ಗರ್ಭವಾಸ ಕಾರ್ಯಗಳೆಲ್ಲ ಇಲ್ಲ. ಈ ಶುಕ್ಲಶೋಣಿತವಾಗಿರ್ತಕ್ಕಂಥ ಸ್ವೇದರಜಸ್ವನಾದಿಗಳು, ಮನಮೂತ್ರ ನಿಸರ್ಜನಾದಿಗಳು ಈ ಹೊಟ್ಟೆ ಹುಟ್ಟೋದು ಇದೆಲ್ಲ ಪರಮಾತ್ಮನಿಗಿಲ್ಲ. ಆವಿರ್ಭಾವ ಅಂತ, ಪ್ರಕಟ ಆಗ್ತಾನೆ ಅಂತ, ಕಾನೀನ ಅಂತ. ಆ ಕನ್ಯೆಯಾಗಿರ್ತಕ್ಕಂಥ ಯಾವ ಸರಸ್ವತಿ ದೇವಿಯಲ್ಲಿ ಪ್ರಕಟನಾದನಂತೆ ಭಗವಂತ. ಅವಳಿಗೆ ಎಷ್ಟು ವರ್ಷ? ಸತ್ಯವತಿ ದೇವಿಗೆ 6 ವರ್ಷ, ಬರೀ 6 ವರ್ಷ. ಅವಳು ಗಂಗಾ ನದಿಯಲ್ಲಿ ಈ ತೀರದಿಂದ ಆ ತೀರಕ್ಕೆ ಹುಟ್ಟಾಗ್ತಿದ್ಲಂತೆ, ಸಣ್ಣ ಕೂಸು. ಆಗ ಪರಾಶರ ಮಹರ್ಷಿಗಳು ಬಂದರು. ಒಳ್ಳೆ ದಿವ್ಯವಾಗಿರ್ತಕ್ಕಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಮುಹೂರ್ತ. ಸಾಕ್ಷಾತ್ ವೇದವ್ಯಾಸ ದೇವರು ಅವತಾರ ಮಾಡ್ತಾರೆ. ನಾನು ಎಲ್ಲರೂ ಮದುವೆ ಮಾಡಿಕೊಂಡು ಆ ಹೆಂಡತಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾಳೆ ಅಂತ 1000 ವರ್ಷ ತಪಸ್ಸು ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ. ಪರಾಶರ ಮುನಿಗಳು 1000 ವರ್ಷ ವೇದವ್ಯಾಸ ದೇವರನ್ನ ಹಡಿಲಿಕ್ಕೋಸ್ಕರ ತಪಸ್ಸು ಮಾಡಿದ್ರು.
ಆ ತಪಸ್ಸು ಮಾಡೋ ಸಮಯದಲ್ಲಿ ಪರಮಾತ್ಮ ಹೇಳಿದಂತ ಮುಹೂರ್ತದಲ್ಲಿ ಆವಿರ್ಭಾವ ಆಗ್ತಾರೆ ಅಂತಂದ್ರೆ ಆ ಮುಹೂರ್ತ ಸಮಯದಲ್ಲಿ ಇವರು ಗಂಗಾ ನದಿ ಇರ್ತಾರೆ. ಆ ಈ ತೀರದಿಂದ ಆ ತೀರಕ್ಕೆ ಹೋಗಕ್ಕೆ ಆ ನದಿ ಒಳಗೆ ಹೋಗ್ತಿದ್ರು. ನದಿ ಒಳಗೆ ಹೋಗ್ಬೇಕಾದ್ರೆ ಆ ಮುಹೂರ್ತ ಬಂದ್ಬಿಟ್ಟು ಏನ್ ಮಾಡ್ಬೇಕು? ಸುತ್ತು ನೀರು, ಮಧ್ಯದಲ್ಲಿ ದೋಣಿಯಲ್ಲಿ ಆ 6 ವರ್ಷದ ಹುಡುಗಿ ನಾನು, ಅದೇ ಪರಾಶರ ಮುನಿಗಳು ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಆ ಹುಡುಗಿ ಕೇಳ್ತಾರೆ, ನೀನ್ ನನ್ನ ಲಗ್ನ ಆಗ್ತೀಯ ಅಂತ. 500 ವರ್ಷದ ಮುದುಕ ಪರಾಶರರು, ಏನು 15 ವರ್ಷದ ಯುವಕ ಅಲ್ಲ, 500,000 ವರ್ಷಗಳು ಅವರೆಲ್ಲ. ಯಾಕಂದ್ರೆ ಅವರ ತಪಸ್ಸೇ 3,000 ವರ್ಷ ತಪಸ್ಸು. ಆ ತಪಸ್ಸು ಅವರ ದೇಹದ ಆಯುಸ್ಸಿಗೆ ಲೆಕ್ಕ ಅಲ್ಲ. ಅಂತ ಸತ್ಯವತಿ ದೇವಿಯಲ್ಲಿ ಕೇಳಿದ ತಕ್ಷಣ ಆಕೆಗೆ ಏನು ಗೊತ್ತಿಲ್ಲ. ಸ್ವಾಮಿ ನಂಗೇನು ಗೊತ್ತಿಲ್ಲ, ನಿಮ್ಗೇನು ಗೊತ್ತಪ್ಪ ನೋಡಿ ಸ್ವಾಮಿ ಅಂತ ಅಂತಾಳೆ. ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲರ ಅರ್ಪಣೆ ಪಡೆದು ಪಾಣಿಗ್ರಹಣ ಮಾಡಿಕೊಂಡು ಆ ಕನ್ಯೆಯಲ್ಲಿ ಪಡೆದಂತ ಮಗನೇ ವೇದವ್ಯಾಸ ದೇವರು. 6 ವರ್ಷದ ಕನ್ಯೆ, ಅವಳಿನ್ನು ಹೆಣ್ಣೆ ಆಗಿದೆ. ಅಲ್ಲಿ ಅವತಾರ ಮಾಡಿದ ಕಾನೀನ ಅಂತ ವೇದವ್ಯಾಸ ದೇವರಿಗೆ ಹೆಸರು. ಅಂತ ವೇದವ್ಯಾಸ ದೇವರು ತಕ್ಷಣವೇ ಪ್ರತ್ಯಕ್ಷರಾಗ್ತಾರೆ. ಆ ವೇದವ್ಯಾಸ ದೇವರು ಆ ಸತ್ಯವತಿ ದೇವಿಗೆ ನೀನು ಕರೆದಾಗ ಬರ್ತೀನಮ್ಮ ಅಂತ ಹೇಳಿ ಅಲ್ಲಿಂದ ಆವಿರ್ಭಾವರಾಗ್ತಾರೆ. ಅಂತ ವೇದವ್ಯಾಸ ದೇವರ ಮಗಳಾಗಿರ್ತಕ್ಕಂಥ ನಾನು ಆ ವೇದವ್ಯಾಸ ದೇವರು ರಚಿಸಿರ್ತಕ್ಕಂಥ ಸೂತ್ರಗಳು ಅಂತಕ್ಕಂಥದ್ದು ಏನಿದೆಯೋ ಅದರಿಂದ ನಾನು ಜನ್ಮವನ್ನು ಪಡೆದಿದ್ದೇನೆ. ಅಲ್ಲಿಂದ ಸಾಕ್ಷಾತ್ ಶ್ರೀಮದ್ ಆಚಾರ್ಯರು ಯಾವ ಬ್ರಹ್ಮದೇವರೇ ಆಗಿರ್ತಕ್ಕಂಥ ಆಚಾರ್ಯರಿದ್ದಾರೆ, ಅವರು ಭಾಷ್ಯವನ್ನು ಮಾಡಿ ಆ ಭಾಷ್ಯವೆಂಬ ಅಮೃತವನ್ನ ನನಗೆ ಧಾರೆ ಎರೆದು ನನ್ನನ್ನ ಕೂಸನ್ನ ಬೆಳೆಸಿದ್ದಾರೆ. ಅಲ್ಲಿಂದ ಮುಂದೆ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿರ್ತಕ್ಕಂಥ ಜೈತೀರ್ಥರು ನನಗೆ ಯೌವನವನ್ನು ತಂದುಕೊಟ್ಟಿದ್ದಾರೆ. ಅನುವ್ಯಾಖ್ಯಾನ ಮತ್ತು ಸುಧಾದಿ ಗ್ರಂಥಗಳನ್ನೆಲ್ಲ ಬರೆದು ಆ ಗ್ರಂಥಗಳಿಂದ ಸರಸ್ವತಿ ದೇವಿಯ ದೇಹವನ್ನು ಪುಷ್ಟಿಯನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಆ ಟೀಕಾರಾಯರ ಮುಂದೆ ಶಿಷ್ಯರಾಗಿರ್ತಕ್ಕಂಥ ವ್ಯಾಸರಾಜರು ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಅಂತಕ್ಕಂಥ ಗ್ರಂಥದಿಂದ ನನಗೆ ಯೌವನವನ್ನು ಕೊಟ್ಟು ರಂಗಸ್ಥಳವನ್ನು ನಿರ್ಮಾಣ ಮಾಡಿ, ಅಲ್ಲಿಂದ ವಿಜೇಂದ್ರ ಸ್ವಾಮಿಗಳು ನನ್ನ ಹಾಕೊಳ್ತಕ್ಕಂಥ ಕಾಲುಂಗರದಿಂದ ಹಿಡಿದು ಕಿರೀಟ ಹಾಕಿಕೊಳ್ಬೇಕಾದ್ರೆ ಏನು ಒಡ್ಡಾಣಗಳು, ಏನು ಹೆಣ್ಣಿಗೆ ಏನೇನು ಆಭರಣಗಳು ಇರುತ್ತೋ ಎಲ್ಲ ಆಭರಣಗಳ ಹೆಸರಿರ್ತಕ್ಕಂಥ ಒಂದೊಂದು ಮಧ್ಯವರ್ಗ ಕಂಟಕೋದ್ಗಾನ ಮತ್ತು ಶೈವ ಸರ್ವಸ್ವ ಖಂಡನ, ಆಮೋದ, ಪ್ರಮೋದ, ಯಾರು ಲೆಕ್ಕವೇ ಇಲ್ಲ. ಅಂಥ ಅಷ್ಟು ಗ್ರಂಥಗಳನ್ನು ರಚಿಸಿ ಒಂದೊಂದು ಆಭರಣಕ್ಕೆ ಒಂದೊಂದು ಗ್ರಂಥಗಳಂತೆ ಬರೆದು ನನಗೆ ಸರ್ವಾಭರಣ ಸುಂದರಿಯನ್ನಾಗಿ ನನ್ನನ್ನು ಮಾಡಿದ್ದಾರೆ. ಅಂತ ಸರಸ್ವತಿ ದೇವಿ ನಾನು ಈಗ ವಿಜೇಂದ್ರ ಸ್ವಾಮಿಗಳ ನಂತರದಲ್ಲಿ ನಿಮ್ಮ ಗುರುಗಳಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ಏಕಾದಶ ಸ್ಕಂದ ಭಾಗವತಕ್ಕೆ, ದ್ವಿತೀಯ ಸ್ಕಂದ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರು. ಹಾಗೂ ನನಗೆ ಅಲಂಕಾರಪ್ರಾಯವಾಗಿರ್ತಕ್ಕಂಥ ಅಲಂಕಾರ ಮಂಜರಿ ಮತ್ತು ಸುಭದ್ರಾಪರಣೆಯ ನಾಟಕ ಅಂತಕ್ಕಂಥ ಗ್ರಂಥವನ್ನು ಬರೆದು ನನ್ನನ್ನು ಪೋಷಿಸ್ತಾ ಇದ್ದಾರೆ. ಈ ನನಗೆ ರಂಗಸ್ಥಳ ಇಲ್ಲ. ನೆಕ್ಸ್ಟ್ ನೀನೇನಾದ್ರು ಆಶ್ರಮ ತಗೊಳ್ಳದೆ ಇದ್ರೆ ನನಗೆಲ್ಲೂ ದಾರಿನೇ ಇಲ್ಲ. ಅದಕ್ಕೋಸ್ಕರ ವೆಂಕಟನಾಥ ನೀನು ಆಶ್ರಮ ತಗೋ ಅಂತ ಸರಸ್ವತಿ ದೇವಿ ಹೇಳ್ತಾಳೆ. ಸರಸ್ವತಿ ದೇವಿ ಬರೀ ಸುಮ್ಮನೆ ಆಶ್ರಮ ತಗೋ ಅಂತ ಹೇಳಲ್ಲ. ನೀನು ಆಶ್ರಮ ತಗೊಳ್ಳೋದ್ರಿಂದ ನನಗೇನು ಉಪಕಾರ ಆಗ್ತದೆ, ನೀನು ಆಶ್ರಮ ತಗೊಳ್ಳದೆ ಇರೋದ್ರಿಂದ ಜಗತ್ತಿಗೇನು ಹಾನಿ ಆಗುತ್ತೆ, ನೀನು ಆಶ್ರಮ ತಗೊಳ್ಳದೆ ಇರೋದ್ರಿಂದ ನಿನಗೇನು ಲಾಸ್ ಆಗುತ್ತೆ, ಜಗತ್ತಿಗೇನು ಲಾಸ್ ಆಗುತ್ತೆ, ಏನು ಉಪಕಾರ ಆಗುತ್ತೆ, ಪ್ರತಿಯೊಂದನ್ನು ಹಂತ ಹಂತವಾಗಿ ವಿವರಿಸ್ತಾಳೆ. ಹೀಗೆ ಎಲ್ಲ ಆವರಣವನ್ನು ತೊಡೆದಂತ ನನಗೆ ರಂಗಸ್ಥಳ ಅಂತಕ್ಕಂಥದ್ದು ಬೇಕು. ರಸನಾ ರಂಗನಗ್ಲಕ್ಕೆ ಶಬ್ದಾಂಕುಲಿ ಶರಣಂ ಮಮ ಶಾರದ. ನಿನ್ನ ನಾಲಿಗೆ ಎಂಬತಕ್ಕಂಥ ರಂಗಸ್ಥಳದಲ್ಲಿ ನಾನು ನೃತ್ಯವನ್ನು ಮಾಡ್ತೇನೆ ಸ್ವಾಮಿ. ಆದ್ರಿಂದ ವೆಂಕಟನಾಥ ನಿನ್ನ ಆಶ್ರಮವನ್ನು ಸ್ವೀಕಾರ ಮಾಡು. ನಿನ್ನ ನಾಲಿಗೆ ಎಂಬತಕ್ಕಂಥ ರಂಗಸ್ಥಳದಲ್ಲಿ ನಾನು ನೃತ್ಯವನ್ನು ಮಾಡ್ತೇನೆ, ರಂಗಸ್ಥಳವನ್ನಾಗಿ ಮಾಡಿಕೊಂಡು. ಆದ್ರೆ ನೀನು ಮಾತಾಡಿದ್ದೆಲ್ಲ ಗ್ರಂಥ. ಆ ಪರಿಮಳ ಏನಿಲ್ಲ ದೋಷ ತಮ್ಮಿಲ್ಲವಾರ ಏನು ಆ ಸುಧಾ ಗ್ರಂಥಕ್ಕೆ ಪರಿಮಳ ಅಂತಕ್ಕಂಥ ಗ್ರಂಥ ಇದೆ. ಅದ್ಭುತ ಪರಿಮಳ, ಅದರ ಹೆಸರೇ ಪರಿಮಳ. ಅದು ಎಂಥ ಪರಿಮಳ ಸೂಸ್ತದೆ ಅಂದ್ರೆ ಎಂಥವರನ್ನು ಮೋಡಿ ಮಾಡ್ತಕ್ಕಂಥ ಪರಿಮಳ. ಬಾಹ್ಯ ಪ್ರಪಂಚದ ಲೌಕಿಕರಿಗೆ ಅದರ ಸುವಾಸನೆಯ ಪರಿಮಳ ಆದ್ರೆ ಅದರ ಸಾಲನ್ನು ಹೋದ್ರೆ ಪ್ರತ್ಯಕ್ಷ ಪ್ರತಿಪದಂ ಅನೇಕ ಆಕೃತಿ ನಿರ್ಮಿತ ಪ್ರತಿಭಾಪಿಸುತ್ತಾಪಿ ವಿದ್ವಜ್ಜೆ ಸಮಾಶ್ರಯ ಅಂತ. ವಿದ್ವಾಂಸರಿಗೆ ಅದರಲ್ಲಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದೊಂದು ಅಣಿಮುತ್ತುಗಳು ಕೂಡ ಅವರಿಗೆ ಪರಿಮಳ. ವಿದ್ವಾಂಸರಿಗೆ ಒಂದು ತರ ಪರಿಮಳ,
ಲೌಕಿಕರಿಗೆ ಒಂದು ತರ ಪರಿಮಳ, ಒಳ್ಳೆ ಸೆಂಟು, ಅಮೋಘವಾದಂತ ವಾಸನೆ, ಸುವಾಸನೆ. ಯಾಕೆಂದ್ರೆ ಅವರ ಮಾತಿನಿಂದ, ಆ ಗ್ರಂಥದಲ್ಲಿ ಇರ್ತಕ್ಕಂಥ ಚಮತ್ಕಾರಗಳಿಂದ ಎಲ್ಲ ಒಂದು ಬಗೆಗೆ ಸುವಾಸನೆಯಾಗಿರ್ತಕ್ಕಂಥ ಪರಿಮಳ. ಹೀಗೆ ಅಂಥ ಪರಿಮಳವನ್ನ ನೀಡಿದಂತಹ ಯಾವ ವೆಂಕಟನಾಥರೇ, ನಿಮ್ಮ ನಾಲಿಗೆಯಿಂದ ನಾನು ರಂಗಸ್ಥಳವನ್ನಾಗಿ ಮಾಡ್ಕೊಳ್ತೀನಿ. ನೀವೇನಾದ್ರು ಆಶ್ರಮ ತಗೊಳ್ಳದೆ ಇದ್ರೆ ಮಠಗಳಲ್ಲೆಲ್ಲ ಗೂಬೆಗಳು ಕೂತ್ಕೊಂಡಿರ್ತವೆ, ದಡ್ರು ಸೇರ್ಕೊಂಡ್ಬಿಡ್ತಾರೆ, ಜನಕ್ಕೆ ಆಶ್ರಯ ಆಗೋದಿಲ್ಲ. ಅಯ್ಯೋ ಇದು ಅಮೋಘ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ, ಇಂತಿಂತ ಪ್ರಾಬ್ಲಮ್ಸ್ ಆಗ್ತದೆ. ಆದ್ರಿಂದ ಯಾರು ಮಾಡಿ ನೀವು ಆಶ್ರಮ ತಗೊಳ್ಳಿ. ನೀವು ಆಶ್ರಮ ತಗೊಳ್ಳದೆ ಇದ್ರೆ ಇಂಥವೆಲ್ಲ ತೊಂದರೆಗಳಾಗುತ್ತೆ. ಇನ್ನೂ ಮುಂದುವರೆದು ಹೇಳ್ತಾಳೆ, ಶಕ್ತೇರ್ಭಾವ ಶಕ್ತಿ ಪಾಡೆ ಗಣೇಶ. ರಾಜನ ಸಮ್ಮುಖದಲ್ಲಿ ಗಣಪತಿನೇ ಸರ್ವದೇವತೆ, ಸರ್ವೋತ್ತಮ ದೇವತೆ, ಈಶ್ವರನೇ ಸರ್ವೋತ್ತಮ ದೇವತೆ, ಶಕ್ತಿ ಅಂದ್ರೆ ಸುಬ್ರಹ್ಮಣ್ಯನೇ ಸರ್ವೋತ್ತಮ ದೇವತೆ, ಗಣೇಶನೇ ಸರ್ವೋತ್ತಮ ದೇವತೆ, ಹೀಗೆಲ್ಲ ವರ್ಣನೆ ಮಾಡ್ತಾರೆ, ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡ್ತಾರೆ. ಅಂಥದನ್ನೆಲ್ಲ ನಿವಾರಣೆ ಮಾಡಿ ಹರಿಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಿ ಹರಿಸರ್ವೋತ್ತಮಂತ ಸರ್ವದಾ ಪ್ರತಿಪಾದನೆ ಮಾಡ್ತಕ್ಕಂಥ ವೈಷ್ಣವ ಸಿದ್ಧಾಂತವನ್ನ ನೀನು ಒಬ್ಬರೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನೀನೇನಾದ್ರು ಆಶ್ರಮ ತಗೊಳ್ಳದೆ ಇದ್ರೆ ದಾರಿ ಹೋಗ್ಕೊಂಡ್ರು ಈ ರೀತಿ ಸರ್ವೋತ್ತಮತ್ವ ಸಾಧನೆ ಮಾಡಿಬಿಡ್ತಾನೆ. ಆದ್ದರಿಂದ ವೇದವ್ಯಾಸರ ದೇವರ ಅನುಗ್ರಹ, ನಿನ್ನ ಪ್ರಾರಬ್ಧ, ನೀನು ಹುಟ್ಟಿರೋದೇ ಆಶ್ರಮ ಸ್ವೀಕಾರ ಮಾಡಕ್ಕೆ, ತಗೊಳ್ಳೋದೇ ಸನ್ಯಾಸಾಶ್ರಮಕ್ಕೆ. ನಾನು ಇರ್ಬೇಕಾದ್ದು ನಿನ್ನ ಹತ್ರ, ನೀನು ತಗೋಬೇಕಾದ್ದು ಸನ್ಯಾಸ. ಇದೇನು ತಪ್ಪು ಅಂತದಿಲ್ಲ, ಪ್ರಾರಬ್ಧ ಕರ್ಮದ ಮೀರುವುದು ಜಡ್ಡಿ ಖಾತೆ. ಆದ್ರಿಂದ ಹೇಳಿದ್ದೀನಿ ಆಶ್ರಮ ತಗೋ ಅಂತ ಹೇಳಿ ಆ ವೆಂಕಟನಾಥನನ್ನ ಸ್ವಪ್ನದಲ್ಲಿ ಕರೆದು ದೊಡ್ಡ ಮೇಲೆ ಕೂಡಿಸ್ಕೊಂಡು ಅವರಿಗೆ ಮಂತ್ರೋಪದೇಶವನ್ನ ಆ ಬೆಳಗಿನ ಜಾವ ಸರಸ್ವತಿ ದೇವಿ ಮಂತ್ರೋಪದೇಶವನ್ನು ಮಾಡಿಬಿಡ್ತಾರೆ. ಮಂತ್ರೋಪದೇಶವನ್ನು ಮಾಡಿ ಅದೃಶ್ಯರಾಗ್ತಾರೆ. ಅಂತ ಸರಸ್ವತಿ ದೇವಿಯ ಮಂತ್ರೋಪದೇಶದಿಂದ ಬೆಳಿಗ್ಗೆ ಎದ್ದು ಸುಧೀಂದ್ರ ತೀರ್ಥರ ಹತ್ರ ಬಂದ್ರೆ ಸುಧೀಂದ್ರ ತೀರ್ಥರು ಹೇಳ್ತಾರೆ, ನೋಡಪ್ಪ ವೆಂಕಟನಾಥ, ಯೋಚನೆ ಮಾಡಬೇಡ, ಇವತ್ತಿನ ಲೌಕಿಕವಾಗಿರ್ತಕ್ಕಂಥ ಜಂಜಾಟ, ಪಾರಿವ್ರಾಜ್ಯ ಪದವಿ ಅಂತ ಆಶ್ರಮ ಸ್ವೀಕಾರ ಮಾಡು. ಆಶ್ರಮ ತಗೊಂಡ್ರೆ ಮಾತ್ರನೇ ನಿನಗೆ ಸಾಧನೆ ಆಗೋದು. ಇಲ್ಲದೆ ಇದ್ರೆ ಜೀವನ ಮಾಡಕ್ಕೆ, ಹಣ ಸಂಪಾದನೆ ಮಾಡಕ್ಕೆ ಯಾವ ರೇಂಜ್ಗೆ ನಾವು ಈಗಾಗಲೇ ಬ್ರಾಹ್ಮಣ ಹಿಡಿದು ಬಿಟ್ಟಿದ್ದೀವಿ. ಕನಿಷ್ಠ ಅಂದ್ರೆ ಕನಿಷ್ಠಕ್ಕೆ ಹಿಡಿದು ಬಿಟ್ಟಿದ್ದೀವಿ. ಅಂತ ಕನಿಷ್ಠಕ್ಕೆ ಇಳಿಬೇಕಾದ ಪ್ರಸಂಗ ಬರುತ್ತೆ. ಆವಾಗಲೇ ಸುದೀಪ ತೀರ್ಥರು ಹೇಳ್ಬಿಟ್ಟಿದ್ರು. ಏನ್ ಹೇಳಿದ್ರು ಅಂದ್ರೆ, ಅಕ್ಷಾಕರಣ ಪರ್ಯಪ್ತನೇತ್ರಂ ಲೋಭಾಗಾರಂ ಸತ್ತದೌದಾರ್ಯವಾದ ಮತ್ತಂ ಮದ್ದಂ ಬುದ್ಧಿಮಂತಂ ಯುವಾನಂ ದುರ್ವಿನೀತಂ ವಿನೀತಂ. ಅಂದ್ರೆ ಕುರುಡನ್ನ ಕಂಡಿದ್ದವನು ಅಂತ ಹೇಳ್ಬೇಕಂತ. ಕುಡುಕು ಮುಂಡೆ ಮಗನ್ನ, ಅಪ್ಪ ನಿನ್ಗೆ ಎಷ್ಟು ಒಳ್ಳೆ ಗುಣಗಳಿದೆಯಾ ನಿನ್ನಲ್ಲಿ ಅಂತ ಹೊಗಳಬೇಕಂತ. ಇಲ್ದಿದ್ರೆ ಅವ್ನು 10 ಪೈಸಾ ಕೊಡ. ಕಡು ಲೋಭಿ ಅವನು. ಆ ಲೋಭಿಯಿಂದ ನಿನ್ನಂತ ದಾನಿ ಯಾರು ಇಲ್ಲ. ಎಂತ ದಾನಿ ನೀನು, ಏನ್ ಕತೆ, ಏನ್ ನಿನ್ ವೈಭೋಗ, ಏನ್ ನಿನ್ ಮಹಿಮೆ, ನೀ ಎಷ್ಟು ಜನ ದಾನ ಮಾಡ್ತಿದ್ಯಾ ಆ ಹೇಳಿದ್ರೆ ಅವನೊಂದು 10 ಪೈಸಾ ಕೊಡ್ತಾನೆ. ಮತ್ತಂ ಮಗ್ಧಂ, ಮತ್ತನಾಗಿರ್ತಕ್ಕಂಥವನು ಮಗ್ಧ ಅಂತ ಹೇಳ್ಬೇಕಂತೆ. ಬುದ್ಧಿಮಂತಂ ಯುವಾನಂ, ದಡ್ಡ ಕೋಡಿ, ಏನ್ ಬುದ್ಧಿವಂತ ಅನ್ಬೇಕಂತ. ಹೀಗೆಲ್ಲ ಹೊಗಳಿದ್ರೆ ಇಲ್ಲದ ಗುಣಗಳಿಂದ ನಿನಗೆ ಇಷ್ಟವಿಲ್ಲದಿದ್ರು ಹೀಗೆ ಲೌಕಿಕವಾಗಿ ಗೃಹಸ್ಥರ ಹೊಗಳಿದ್ರೆ ನಿನಗೆ ಜೀವನಕ್ಕೆ ಸುಳ್ಳು ಹುಟ್ಟತ್ತೆ. ಇಂಥ ಜೀವನ ಏನಿದೆಯಲ್ಲ ನಿನಗೆ ಬೇಡ. ತುರಿ ಆಶ್ರಮವನ್ನು ಸ್ವೀಕಾರ ಮಾಡು. ಆದ್ದರಿಂದ ವೆಂಕಟನಾಥ ಆಶ್ರಮಕ್ಕೆ ತಗುವಂತ ಸುಧೀಂದ್ರ ಸ್ವಾಮಿಗಳು ಚೋದನೆ ಮಾಡ್ತಾರೆ. ಈ ಚೋದನೆನೇ ಒಂದು ಸರ್ಗ ಇದೆ. ಸರಸ್ವತಿ ದೇವಿಯ ಉಪದೇಶವೇ ಒಂದು ಸರ್ಗ ಇದೆ. ಅದು ಅದ್ಭುತವಾಗಿದೆ. ಜ್ಞಾನಿಗಳಿಗೆ ನಿಲುಗದೇ ಇರುವಂತಹ ವಿಶೇಷ ವಿಷಯಗಳೆಲ್ಲವೂ ಅದರಲ್ಲಿದೆ. ಅದೆಲ್ಲ ಹೇಳಿದ್ರೆ ನಿಮಗೆ ಗ್ರಹಣ ಆಗುತ್ತೋ ಇಲ್ಲೋ ಅಂತ ಲೌಕಿಕವಾಗಿರ್ತಕ್ಕಂಥ ಅರ್ಥ ಆಗುವಂತಹದ್ದನ್ನು ಮಾತ್ರ ಸಂಕೋಚ ಮಾಡಿ ನೀವು ಮುಂದೆ ಇಡ್ತಾ ಇದ್ದೀವಿ. ಅಂತ ಅದ್ಭುತ ಅಮೋಘವಾಗಿರ್ತಕ್ಕಂಥ ಪ್ರಹ್ಲಾದರಾಜರ ಗರ್ಭದಲ್ಲಿ ನಾರಾಯಣ ಮಂತ್ರವನ್ನು ನಾರದರು ಹೇಗೆ ಉಪದೇಶ ಮಾಡಿದ್ರು, ಹಾಗೆ ಸ್ವಪ್ನದಲ್ಲಿ ಬಂದಂತ ಸರಸ್ವತಿ ದೇವಿ ವೆಂಕಟನಾಥರಿಗೆ ಅಷ್ಟು ಉಪದೇಶ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರು ಅಷ್ಟು ವಿಶೇಷವಾಗಿ ಚೋದನೆಯನ್ನು ಮಾಡಿದ್ದಾರೆ ಆಶ್ರಮವನ್ನು ತಗೋ ಅಂತೇಳಿ. ಇಷ್ಟು ಹೇಳಿದ ಮೇಲೆ ವೆಂಕಟನಾಥರು ಇನ್ನ ನಾನು ತಪ್ಪಿಸ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ ಆಗದೇ ಇಲ್ಲ, ಏನು ವಿಧಿನೇ ಇಲ್ಲ, ಏನ್ ಮಾಡೋದು, ಆಯ್ತಪ್ಪ ಆಶ್ರಮ ತಗೋತೀನಿ ಅಂತ ಒಪ್ಕೊಂಡ್ರಂತೆ. ಆಗ ಒಪ್ಕೊಂಡಾಗ ವೆಂಕಟನಾಥನಿಗೆ ಗುಂಜಿ ಮಾಡಿದ್ರು. ಆ ನಾರಾಯಣನಿಗೆ ಲಕ್ಷ್ಮೀನಾರಾಯಣ ಅಂತ ಅವ್ರ ಮಗನ ಇದ್ರು. ಆ ವೆಂಕಟನಾಥರು ಆ ಮಗನಿಗೆ ಲಕ್ಷ್ಮೀನಾರಾಯಣನಿಗೆ ಮುಂಜಿ ಮಾಡಿದ್ರು ಅಂತಾರೆ. ಆ ಮುಂಜಿ ಮಾಡಿದ್ದಕ್ಕೆ ಅವರು ಒಂದು ಉಪಮಾನ ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ. ಈಗೆಲ್ಲ ನಾವು ನಮ್ಮ ಮಕ್ಕಳು ಮುಂಜಿ ಮಾಡಿದ್ರೆ
ಅಗ್ನೇ ನಮ್ಮ ಸೋಮಾಯ ನಮ್ಮ ಅಂತ ಆ ಒಂದು ಮುಂಚಿಯ ಮಂತ್ರದಲ್ಲಿ ಹೇಳ್ತೀವಿ. ಅಗ್ನಿ ದೇವರೇ ಈ ಬ್ರಹ್ಮಚಾರಿಯನ್ನ ಕಾಪಾಡು, ಸೋಮ ದೇವತೆಯೇ ಈ ಬ್ರಹ್ಮಚಾರಿಯನ್ನ ಕಾಪಾಡು ಅಂತ ನಾವು ಹೇಳ್ತೇವೆ. ಈಗ ಕೂಡ ಈ ಮುಂಚಿ ಒಳಗೆ ಈ ಮಂತ್ರಗಳೆಲ್ಲ ಬರ್ತಾರೆ. ನೀವೆಲ್ಲ ಮುಂಚಿ ಅನ್ನೋದು ಒಂದು ಸಂಭ್ರಮ ಸಡಗರ. ಪುರೋಹಿತರು ಏನ್ ಮಾಡಿರ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೆ ಬರಲ್ಲ. ಅದರಿಂದ ಅವ್ರು ಏನೋ ಒಂದು ಮದುವೆ ಮಾಡ್ಬೇಕು ಆ ಹುಡುಗನ್ಗೆ ಇರ್ತಾರೆ, ಕಾಟಾಚಾರ ಮುಂಚಿ ಮಾಡಿ ಕಳಿಸ್ತಿರ್ತಾರೆ. ಆ ಮುಂಚಿ ಒಳಗೆ ಈ ಮಂತ್ರಗಳು ಬರ್ತವೆ. ಆ ಪುರೋಹಿತ ಏನ್ ಹೇಳ್ತಾರೋ ಇವ್ರು ಏನ್ ಕೇಳ್ತಾರೋ ಗೊತ್ತಿಲ್ಲ. ಈ ಮಂತ್ರಗಳು ಬರ್ತವೆ. ಏನು ಅಂದ್ರೆ ಅಗ್ನಿ ದೇವರೇ ಈ ವಟವನ್ನ ಕಾಪಾಡು, ಚಂದ್ರನೇ ಈ ವಟವನ್ನ ಕಾಪಾಡು ಅಂತ ಆ ಮಂತ್ರಗಳು ಬರ್ತವೆ. ಅಲ್ಲಿ ನಾವೆಲ್ಲ ಅಪ್ಪ ಅಮ್ಮಂದ್ರು ಬದುಕಿರ್ತೀವಿ, ಮಗನ ಮುಂಚಿ ಮಾಡ್ತೀವಿ. ಅವ್ರೇನ್ ಕಾಪಾಡಲ್ಲ, ಸೂರ್ಯ ಕಾಪಾಡಲ್ಲ, ಅಗ್ನಿ ಕಾಪಾಡಲ್ಲ, ನಾವೇ ಕಾಪಾಡೋದು. ಮಗನ ಹೊರಗೆ ಕಳ್ಸಲ್ಲ, ಬಂಗಾರದಂಗೆ ಇಟ್ಕೊಂಡು ಮನೆಯಲ್ಲ ಸಾಕ್ತೀವಿ. ಅವನೇನ ಯಾವ ಪಾಠಶಾಲೆಗೂ ಹಾಕಲ್ಲ. ಆದ್ರೂ ಕೂಡ ಮಂತ್ರ ಮಾತ್ರ ಸಾಂಕೇತಿಕವಾಗಿ ಹೇಳ್ತೀವಿ. ಆದ್ರೆ ವೆಂಕಟನಾಥರು ಯೋಚನೆ ಮಾಡಿದ್ರಂತೆ, ನಾನು ಆಶ್ರಮ ಸ್ವೀಕಾರ ಮಾಡಿದ್ರೆ ಇವನು ಅನಾಥ ಆಗ್ಬಿಡ್ತಾನೆ, ನನ್ನ ಹೆಂಡತಿ ಉಳಿಯಲ್ಲ ಅನ್ನೋದು ಅವರಿಗೆ ಮನಸ್ಸಲ್ಲಿ ಗೊತ್ತಿತ್ತು. ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ವೆಂಕಟನಾಥರಿಗೆ ಸರಸ್ವತಿ ದೇವಿ ಇರ್ತಾಳ ಇಲ್ವಾ ಅನ್ನೋದು ಗೊತ್ತಿರುತ್ತೆ, ಪೂರ್ತಿ ಗೊತ್ತಿತ್ತು. ಅಂತ ಸಂದರ್ಭದಲ್ಲಿ ಇವನು ಅನಾಥನಾಗ್ಬಿಡ್ತಾನೆ, ಒಬ್ಬನೇ ಮಗ. ಮುಂಚೆ ಆಯ್ತು, ನಾನು ಆಶ್ರಮ ಸ್ವೀಕಾರ ಮಾಡಿದ ಅಂದ್ರೆ ಈ ಕಾಲಕ್ಕೆ ಹೆಂಡತಿ ಮಕ್ಕಳನ್ನು ಜೊತೆಗೆ ಇಟ್ಕೊಂಡು ಜೀವನ ಮಾಡುವಂತ ಮಠ ಮಾನ್ಯಗಳಲ್ಲೇ ಅನಾಥರಂತೆ ಕಾಣ್ತಾರೆ ಅಂದ್ರೆ ಆ ಕಾಲಕ್ಕೆ ಪರಮ ವೈರಾಗ್ಯ ಶಿಖಾಮಣಿಗಳಾಗಿರ್ತಕ್ಕಂಥ ವೆಂಕಟನಾಥರು ಅವರ ಮಗ ನಿಜವಾಗಿ ಅವನು ಅನಾಥನ. ಆಗ ಅವರು ಆ ಸೂರ್ಯನ, ಸೋಮನನ್ನ, ಚಂದ್ರನನ್ನ ನೀವು ಕಾಪಾಡಿ ಅಂತ ಹೇಳಿದ್ದು ಸಾರ್ಥಕವಾಯಿತು ಅಂತ ಹೇಳಿ. ಯಾಕಂದ್ರೆ ಅವರೇ ಕಾಪಾಡ್ಬೇಕು, ಬೇರೆ ಯಾರು ಕಾಪಾಡಕ್ ಆಗಲ್ಲ. ಹಾಗೆ ಆ ಒಂದು ಮುಂಚಿಯನ್ನ ಮಗನಿಗೆ ಮಾಡಿ ಅಲ್ಲಿಂದ ಮುಂದೆ ಆಶ್ರಮಕ್ಕೆ, ಸುಧೀಂದ್ರರ ಆಶ್ರಮಕ್ಕೆ ಬರ್ತಾರೆ. ಆಶ್ರಮ ಸ್ವೀಕಾರಕ್ಕೆ ರೆಡಿ ಆಗ್ತಾರೆ. ಆಗ ಸುಧೀಂದ್ರ ತೀರ್ಥ ಶ್ರೀಪಾದಗಳವರು ವಿಚಾರ ಮಾಡ್ತಾರೆ, ಇಲ್ಲಿ ನಾನೇನಾದ್ರು ಆಶ್ರಮ ಕೊಟ್ಬಿಟ್ರೆ ಕುಂದುಕೊಂಡಲ್ಲಿ ಸರಸ್ವತಿ ದೇವಿ ಇದ್ದಾಳೆ, ಕಣ್ಣಿನಿಗೆ ಆಶ್ರಮ ಆಗಿದ್ದು ಗುಪ್ತಾಗಿಟ್ಟಿದ್ದು, ಯಾಕೂ ಗೊತ್ತಾಗಬಾರ್ದು ಅಂತ. ಅವನಿಗೆ ಏನಾರ ವಿಷಯ ಗೊತ್ತಾಯ್ತು ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ಆದ್ರಿಂದ ಇಲ್ಲಿ ಆಶ್ರಮ ಕೊಡೋದು ಬೇಡ, ತಂಜಾವೂರಿಗೆ ಕರ್ಕೊಂಡೋಗಿ ರಾಜ ರಘುನಾಥ ಭೂಪಾಲ ಅಂತ ಆ ಭೂಪಾಲನ ಸಮಕ್ಷಮದಲ್ಲಿ ಅರಮನೆಯಲ್ಲಿ ಅವ್ರಿಗೆ ಆಶ್ರಮ ಕೊಡಬೇಕು ಅಂತ ಏನು ಮಠದ ದಿವಾನರನ್ನೆಲ್ಲ ಕರೆದು ಹೇಳಿ ಅದಕ್ಕೆ ಏನ್ ಬೇಕೋ ಸಕಲ ವ್ಯವಸ್ಥೆಯನ್ನ ಆ ದಿವಾನರ ಸಮ್ಮುಖದಲ್ಲಿ ತಂಜಾವೂರಿನಲ್ಲಿ ರಘುಪತಿನಾಥನ ಒಂದು ಇದರೊಳಗೆ ವ್ಯವಸ್ಥೆ ಮಾಡ್ತಾರೆ. ವ್ಯವಸ್ಥೆ ಮಾಡಿ ಅಲ್ಲಿಗೆ ಕರ್ಕೊಂಡು ಹೊರಟೋಗ್ತಾರೆ. ಇದು ಸರಸ್ವತಿ ದೇವಿಗೆ ಅವ್ರಿವ್ರ ಬಾಯಿಂದ ಅರ್ಧಂಬರ್ಧ ಕೇಳಿ ತಿಳ್ಕೊಂಡಿದ್ದು. ಇವ್ರು ಅಲ್ಲಿ ಹೋದ ತಕ್ಷಣ ಅವಳ ಕನ್ಫರ್ಮ್. ಇವರು ಕರ್ಕೊಂಡು ಹೋಗಿ ಅಲ್ಲಿ ಆಶ್ರಮ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಇವರು ತಮ್ಮ ದೇಹವನ್ನು ತ್ಯಾಗ ಮಾಡಿ ತುಂಗಭದ್ರಾ ನದಿ ತೀರದಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅಂತ ಚರಿತ್ರೆಯಲ್ಲಿ ಬರ್ತದೆ. ಅಲ್ಲಿ ಕರ್ಕೊಂಡು ಹೋಗಿ ಅನೇಕ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಲಗ್ನ ಗುಣೆ ನಿರಿಂಬಗುಣೆ ಮೃಷ್ಟೆ ಬಿಜವು ವಿರಜಾ ಹೋಮ ಅಂತಕ್ಕಂಥ ಒಂದು ಹೋಮವನ್ನು ಮಾಡ್ತಾರೆ. ವಿರಜಾ ಹೋಮ ಅಂದ್ರೆ ಲಕ್ಷ್ಮೀ ಕುರಿತು ಮಾಡ್ತಕ್ಕಂಥ. ವಿರಜಾ ಅಂದ್ರೆ ಲಕ್ಷ್ಮೀ ದೇವಿಗೆ ಹೆಸರು. ಸಹಜ ನದಿ ಸ್ನಾನೇನ ತೆಕ್ತಲಿಂಗಾನ ಅಥವಾ ನಿಷ್ಠಾಷ್ಟೇಶನ್ ಪ್ರಾರಬ್ಧ ಕರ್ಮಣ ಬ್ರಹ್ಮದೇವರಿಂದ ಸಹಿತವಾಗಿ ಎಲ್ಲ ಮಹಾಪ್ರಳಯ ಆಗಬೇಕಾದ್ರೆ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಬ್ರಹ್ಮದೇವರಿಂದ ಸಹಿತವಾಗಿ ಆ ವಿರಜಾ ನದಿಯಲ್ಲಿ ಮುಳುಗಬೇಕು ನಾವು. ಅಂದ್ರೆ ನಮಗೆ ಮೋಕ್ಷ ಆಗೋದು. ಸಹಜ ನದಿ ಸ್ನಾನೇನ ತೆಕ್ತಲಿಂಗಾನ ಅಂಥ ವಿರಜಾ ನದಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನದಿಯಾಗಿ ಹರಿತಕ್ಕಂಥ ಒಂದು ನದಿ. ಅಂತ ವಿರಜಾ ಹೋಮ ಅಂತಕ್ಕಂಥ ಒಂದು ಹೋಮವನ್ನು ಮಾಡಿದ್ರೆ ಆ ಕ್ಷಣಕ್ಕೆ ಆ ಹೋಮ ಮಾಡಿದ ನಂತರದಲ್ಲಿ ಎಲ್ಲ ಸಂಸಾರದ ಬಂಧನಗಳನ್ನ ಕಳ್ಕೊಂಡು ಮಹಾ ವಿರಕ್ತ ಚಿಕಾಮಣಿಗಳಾಗಬೇಕು ವೆಂಕಟನಾಥರು. ಅಂತ ವಿರಜಾ ಹೋಮವನ್ನು ಮಾಡಿದಂತ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥ ಶ್ರೀಪಾದಗಳವರು ಆಶ್ರಮವನ್ನು ಕೊಡ್ತಾರೆ. ಏನ್ ಆಶ್ರಮ ಕೊಡ್ತಾರಪ್ಪ ಅಂದ್ರೆ, ಈಗ ನಂಗೆ ರಾತ್ರಿ ಮಧ್ಯರಾತ್ರಿ ರಾಜಕೀಯ ಮಾಡ್ಬಿಟ್ಟು ಮಧ್ಯರಾತ್ರಿ 2 ಗಂಟೆ ಕೊಡೋದಲ್ಲ. ಲಗ್ನ ಗುಣೆ ನಿರಿಂಪ ಗುಣೆ ನಿಷ್ಠೆ ವೃಷ್ಟೆ ಬಿಜು ಎಂಥ ವಿಶೇಷವಾಗಿರ್ತಕ್ಕಂಥ ಮುಹೂರ್ತವನ್ನ ಲಗ್ನದಲ್ಲಿ ನೋಡಿದ್ರೆ ದೇವತೆಗಳು ಬರಬೇಕು ಅಂತ ಒಂದು ವಿಶೇಷವಾದಂತ ಲಗ್ನವನ್ನ ನೋಡಿ, ಮುಹೂರ್ತವನ್ನ ನೋಡಿ ವೆಂಕಟನಾಥರಿಗೆ ಆಶ್ರಮವನ್ನ ರಾಮದೇವರ ಹೆಸರನ್ನ ಇಟ್ಟು ಆಶ್ರಮವನ್ನು ಕೊಡಬೇಕು ಅಂತ ಚಿಂತನೆ ಮಾಡಿ ಈ ಒಂದು ಫಾಲ್ಗುಣ ಶುದ್ಧ ಬಿದಿಗೆ ದಿನ ಪ್ರಾತಃ ಮುಹೂರ್ತದಲ್ಲಿ ಆಶ್ರಮವನ್ನು ಕೊಡ್ತಾರೆ. ಆಶ್ರಮ ಕೊಟ್ಟು ಅವರಿಗೆ ಹೇಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ,
ಆ ಆಶ್ರಮ ಕೊಟ್ಟಂತ ಒಂದು ಶ್ಲೋಕ, ಆ ಶ್ಲೋಕನ ಸರಿಯಾಗಿ ನಾವು ವಿಚಾರ ಮಾಡಿ ಚಿಂತನೆ ಮಾಡಲಿಕ್ಕೆ ಮಿನಿಮಮ್ ಅಂದ್ರೆ 1 ತಿಂಗಳು ಉಪನ್ಯಾಸ ಮಾಡಿ. ಆಚಾರ್ಯೇ ರಾಜಬಾಣ ಶ್ರುತಿ ಶಿಖರ ಕಲಾ ರಾಜ್ಯಲಕ್ಷ್ಮಿ ಸುಧಿಲ್ರೆ ಶುದ್ವಾ ತಂ ತುಂಗಭದ್ರಾ ತಡವೈರ್ಗುರ್ವಿದ್ರಾಜಮಾನಂ ಕಪೋಭಿ ರಾಜಂತಂ ಕುಂದವೋಣೆ ರಘುತಿಚರಣ ಸೇವನಾಸಕ್ತ ಚಿತ್ತಂ ವಿದ್ವಾಂಸಂ ವರ್ಧಮಾನಂ ಗುಣಗಣ ಜಲದಿಂ ಸಂಚಿತಾರಾಗಲಿ ಶ್ರೀಮತ್ ಕಶ್ಯಪ ವಂಶವರ್ತಿ ಶಿಶುನಃ ಷಟ್ಪಂಚ ದೀಪಲ್ಲವ ಶ್ರೀಮದ್ ಲಕ್ಷ್ಮೀ ನರಸಿಂಹ ವಿದ್ಯುಚ್ಚ ಶ್ರೀ ವೆಂಕಟಾಂಬಾಮಣೋ ಜಾತೆ ನಾರ್ಯ ಸುಧಾಮೇ ಗಿರಾ ನಾರಾಯಣಿ ನೋದಿತೆ ಕಾಗೆ ಚಾರುಣಿ ರಾಘವೇಂದ್ರ ವಿಜಯ ಸರ್ವೋ ಎಷ್ಟೋ. ಈ ರೀತಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಆಶೀರ್ವಾದವನ್ನು ಮಾಡಿ ಆಶ್ರಮವನ್ನು ಕೊಡ್ತಾರೆ. ಏನಪ್ಪ ಆಶ್ರಮ ಕೊಟ್ಟದ್ದು ವೈಶಿಷ್ಟ್ಯ ಏನು ಅಂದ್ರೆ ತಸ್ಯ ನಾಮ ಸತದೇ ಸದಾಶಿಷ ರಾಜ ರಾಜ ಇವ ರಾಜಿತ ಶ್ರೇಯ ರಾಮಭದ್ರ ಇವ ಭದ್ರವಾಜನ ತತ್ಕೃಪೇವ ಜಗತಾಂ ಹಿತೇರತಃ. ಯಾವ ಮೂಲರಾಮದೇವರು ಚತುರ್ಯುಗ ಮೂರ್ತಿಯಾಗಿರ್ತಕ್ಕಂಥ ಬ್ರಹ್ಮದೇವರಿಂದ ವಿಶ್ವಕರ್ಮದಿಂದ ನಿರ್ಮಾಣ ಮಾಡಿದ್ದು, ಯಾವ ಸಾಕ್ಷಾತ್ ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟಂತ ಏನು ಆ ಚತುರ್ಯುಗ ಮೂರ್ತಿ ರಾಮಚಂದ್ರ ದೇವರಿದ್ದಾರೋ ಅದನ್ನ ಸಾಕ್ಷಾತ್ ಕೈಲಾಸಾಧಿಪತಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಪೂಜೆ ಮಾಡಿ, ಅಲ್ಲಿಂದ ಮುಂದೆ ರಾಮಚಂದ್ರ ಅವತಾರ ಮಾಡಿ ರಾಮಚಂದ್ರ ಸೀತೆಯರು ಆ ರಾಮಚಂದ್ರನನ್ನು ಪೂಜೆ ಮಾಡಿದ್ದಕ್ಕೆ ಆ ರಾಮದೇವರು ಮೂಲರಾಮನಾಗಿದ್ದಾರೆ. ಅಂತ ಮೂಲರಾಮಚಂದ್ರ ದೇವರ ಪೂಜೆಯನ್ನ ಮಾಡಿ ಈ ಜಗತ್ತನ್ನ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಾನು ನಿನಗೆ ಆ ರಾಮದೇವರ ಹೆಸರು ರಾಘವೇಂದ್ರ ಅಂತಕ್ಕಂಥ ಹೆಸರಿನಿಂದ ನಿನಗೆ ಆಶ್ರಮವನ್ನು ಕೊಡ್ತಾ ಇದ್ದೀನಿ. ಏನಂತ ಆಶ್ರಮ ಕೊಡ್ತಾ ಇದ್ದೀನಿ ಅಂದ್ರೆ ರಾಜ ರಾಜ ಇವ ರಾಜಿತ ಶ್ರೀಯ. ನೀನು ಈ ಚಕ್ರವರ್ತಿ ಸಾರ್ವಭೌಮನಾಗಿ ವೇದಾಂತ ಸಿಂಹಾಸನ ಸಾಮ್ರಾಜ್ಯದಲ್ಲಿ ರಾಜವೈಭವದಿಂದ ನೀನಿದ್ದು ರಾಘವೇಂದ್ರ ಯತಿರಟ್ ಸಮೇತ ರಾಘವೇಂದ್ರ ಎಂಬ ಹೆಸರಿನಿಂದ ನೀನು ಕೀರ್ತಿವಂತನಾಗಿ ಶ್ರೀ ಸುರೇಂದ್ರ ವದಯಂ ತಪಸ್ಯೆಯ. ನೋಡಿ, ಆ ಒಂದು ಶ್ಲೋಕದಲ್ಲಿ ಈ ಏನು 3 ಜನ ವ್ಯಕ್ತಿಗಳ ಹೆಸರನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ನಿನಗೆ ರಾಘವೇಂದ್ರ ಅಂತ ಹೆಸರಿದೆ, ನೀನು ಹೋಗಯ್ಯ ಅಂತ ಹೇಳಲಿಲ್ಲ ಅವರು. ಶ್ರೀ ಸುರೇಂದ್ರ ವದಯಂ ತಪಸ್ಯೆಯ, ನನ್ನ ಪರಮ ಗುರುಗಳಾಗಿರ್ತಕ್ಕಂಥ ಯಾವ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರಂತೆ ತಪಸ್ವಿಯಾಗು. ತಲೆ ಮೇಲೆ ಕೈ ಇಟ್ಟು ಸುತ್ತ ಆಶೀರ್ವಾದ ಮಾಡಿದೆ ಆಯುಷ್ಮಾನ್ ಭವ. ಶ್ರೀ ಸುರೇಂದ್ರ ವದಯಂ ತಪಸ್ಯೆಯ ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ. ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಂತೆ ಕೀರ್ತಿವಂತನಾಗು. ವಿಷ್ಣುತೋಹವಾದ ಸಂಗರೇ, ನನ್ನಂತೆ ವಾದಿ ದಿಗ್ವಿಜಯಿಯಾಗು. ಏನ್ ಗಂಡಸ್ತಾನರೇ, ನನ್ನಂತೆ ನೀನಾಗೋಗ್ಬೇಕಾದ್ರೆ ನನಗೇನಾರ ಒಂದು ಮಹಿಮೆ ಇರ್ಬೇಕಲ್ಲ, ನನಗೊಂದು ಸಾಮರ್ಥ್ಯ ಬೇಕಲ್ಲ. ಸುಮ್ಮನೆ ಹೇಳಕ್ಕಾಗಲ್ಲ. ಈ ಕಾಲಕ್ಕೆ ಹೇಳ್ಬೇಕಾದ್ರೆ ಹಿಂದೆ ಡಾಕ್ಟರ್ ಸುಳ್ಳು ಹೇಳೋದ್ರೊಳಗೆ ನಿಸ್ಸೀಮರು ನಾವು. ಆದ್ರೂ ನಮ್ಗೆ ಅಷ್ಟಿದೆ ಇಷ್ಟಿದೆ ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ. ಈಗೆಲ್ಲ PhD ಡೂಪ್ಲಿಕೇಟ್ ತಗೊಂಡು ಬಂದು ತೋರಿಸ್ಬಿಡ್ತೀವಿ ನಾವು. ಎಷ್ಟು ದುಡ್ಡು ಕೊಟ್ರೆ ಎಷ್ಟು ಬೇಕು PhD ಸರ್ಟಿಫಿಕೇಟ್, ಡಾಕ್ಟ್ರೇಟ್ AND ತೊಳ್ಕೊಳ್ಳೋದು ಬರ್ತಾ ಇದ್ದಕ್ಕೆಲ್ಲ ಡಾಕ್ಟ್ರೇಟ್. ಹೀಗಾಗೋಗಿದೆ ಇವತ್ತೇ ಕಲಿಗಾಲ, ಏನು ಮಾಡ್ಲಿಕ್ಕಾಗಲ್ಲ. ಅಂಥ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ವಿಶ್ವತೋ ಅಹಮಿಮವಾದ ಸಂಗರೇ ರಾಘವೇಂದ್ರ ಯತಿರಟ್ ಸಮೇತ ಅಂತ ಹೇಳಿ ಉಪದೇಶ ಮಾಡ್ತಾರೆ. ಏನಪ್ಪ, ಸುಮ್ಮನೆ ನಮಗೆ ಪಂಡಿತ ಪಾಮರಿಗೆ ಆಶ್ರಮ ಕೊಡ್ಬೇಕಾದ್ರೆ ಕೊಟ್ಟರು, ಏನು ಗೊತ್ತಿಲ್ಲ ನಮಗೆ. ಸುರೇಂದ್ರು ಅಂದ್ರೆ ಏನು, ವಿಜಯೇಂದ್ರು ಅಂದ್ರೆ ಏನು, ಸುಧೀಂದ್ರು ಅಂದ್ರೆ ಏನು. ರಾಯನ ಗುರುಗಳು ಆಶ್ರಮ ಕೊಟ್ಟರು ಅಂದ್ರೆ ಅವರು ಆ ಕಾಲಕ್ಕೆ ಜಗದ್ವಿಖ್ಯಾತರಾಗಿರ್ತಕ್ಕಂಥ ಮಹಾನುಭಾವರು, ಜಗತ್ತಿಗೆ ಕಲ್ಪತರುಗಳಾಗಿರ್ತಕ್ಕಂಥ ರಾಘವೇಂದ್ರರಿಗೆ ಗುರುಗಳು, ಪರಮ ಗುರುಗಳು, ಪರಮೋಚ್ಚ ಗುರುಗಳು, ಪರಮೇಶ್ವರಿ ಗುರುಗಳಾಗಬೇಕಾದ್ರೆ ಶ್ರೀ ಸುರೇಂದ್ರ ವದಯಂ ತಪಸ್ಯೆಯ ಶ್ರೀ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರಂತೆ ತಪಸ್ವಿಯಾಗು ಅಂದ್ರೆ ಸುಮ್ಮನೆ ತಪಸ್ವಿ ಅಲ್ಲ. ಏನ್ ನಾವೊಂದ್ 2 ಆಚರಣೆ ಮಾಡ್ಬಿಟ್ಟು ಚಾಲ್ ಹೊತ್ಕೊಂಡು ಪಂಚ ಹೊತ್ಕೊಂಡು ಇಲ್ಲಿ ಕೂತ್ಕೊಂಡು ಉಪನ್ಯಾಸ ಮಾಡ್ಬಿಟ್ರೆ ನನ್ನ ಸಮಾನ ಇಲ್ಲ, ತಲೆಗೆ ದೀರ್ಘ ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಪಂಡಿತರಿಗೆ. ನಮ್ಮ ಮೊದಲುಗೊಂಡು ನಮ್ಗೇನು ನಮ್ಗೆ ಇಲ್ಲ. ಆ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಸಾಮಾನ್ಯರಲ್ಲ. ಎಷ್ಟ ಕಾರೋಪವಾಸೇನ ತ್ರಿವಾರ ಪ್ರದಕ್ಷಿಣ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ. ಉಪವಾಸದಿಂದ ಆಸೆದು ಹಿಮಾಚಲ ಪರ್ಯಂತ ಈಗಲೇ ನಮಗೆ ಮದ್ರಿಗೆ ಹೋಗಿ ಬರ್ಬೇಕು ಅಂದ್ರೆ ಸಾಕಾಗಿ ಹೋಗುತ್ತೆ. ಫ್ಲೈಟಲ್ಲಿ ಹೋಗೋದ್ರೆ ಸುಸ್ತಾಗಿ ಹೋಗ್ತೀವಿ ನಾವು. ಫ್ಲೈಟಲ್ಲಿ ಬರೋದಕ್ಕೆ ನಾವು ಇಷ್ಟು ಸುಸ್ತಾಗ್ತೀವಿ. ಆ ಕಾಲಕ್ಕೆ ಕಾಲು ನಡಿಗೆಯಲ್ಲಿ ಎಷ್ಟ ಕಾರೋಪವಾಸೇನ ಉಪವಾಸದಿಂದ
ಪಾದುಕೆ ಕೂಡ ಹಾಕೊಳ್ಳದೆ ಎಷ್ಟ ಕಾರೋಪವಾಸೇನ ತ್ರಿವಾರಂ ಪ್ರದಕ್ಷಿಣೆ 3 ಸಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದಂತ ಆಸೇತು ಹಿಮಾಚಲ ಪರ್ಯಂತ ಕನ್ಯಾಕುಮಾರಿಯಿಂದ ಜಮ್ಮು ತನಕ ಕಾಶ್ಮೀರ ತನಕ 3 ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದಂತ ಮಾನಸ ಪೂಜಾ ದುರಂತರು ಯಾರು? ಸುರೇಂದ್ರ ತೀರ್ಥ ಶ್ರೀಪಾದಂಗಳು. ಅದಕ್ಕೊಂದು ವಿಷಯವನ್ನ ಹೇಳ್ತೀನಿ, ಅವರ ವಿಷಯ ಯಾಕೆಂದ್ರೆ ಅಲ್ಲಿ ವರ್ಣನೆ ಇದೆ. ಅವರ ವಿಷಯ ಪೂರ್ತಿ ಸುರೇಂದ್ರ ತೀರ್ಥರ ಚರಿತ್ರೆ ಹೇಳ್ತಾ ಹೋದ್ರೆ ಅದೇ ಒಂದು ವಾರ ಆಗೋಗತ್ತೆ. ಒಂದೇ ಒಂದು ಘಟನೆಯನ್ನ ಹೇಳ್ತೀನಿ. ಆ ಸುರೇಂದ್ರ ತೀರ್ಥರು ಇಂಥ ಮಹಾಮಹಿಮರು ಅಂದ್ರೆ ಉಪವಾಸದಿಂದ ಕನ್ಯಾಕುಮಾರಿಯಿಂದ ಹೊರಟು ಕಾಶ್ಮೀರ ತನಕ 3 ಸಾರಿ ಬರಿಗಾಲಲ್ಲಿ ಪ್ರದಕ್ಷಿಣೆಯಿಂದ ಭೂಮಿಯನ್ನ ಮಾಡಿಕೊಂಡು ಬಂದು. ಆದ್ರೆ ನಮ್ಮಂಗೆಲ್ಲ ಈಗೇನು ಒಂದು ದಿವಸ ಸುಮ್ಮನೆ ಹೋಗಿ ಗೋಡಿ ಬಿಟ್ಬಿಟ್ಟು ಈ ಪಾದಯಾತ್ರೆ ಹೋಗ್ಬೇಕಾದ್ರೆ ಕಾಫಿ ತಿಂಡಿ, ಬೆಳಿಗ್ಗೆ ಕಾಫಿ, ಮಧ್ಯಾಹ್ನ ತಿಂಡಿ, ಸಾಯಂಕಾಲ ಊಟ, ಮತ್ತು ಸಾಯಂಕಾಲ ತಿಂಡಿ, ಈಗೆಲ್ಲ ಅಲ್ಲ. ಉಪವಾಸ ಕಾಲು ನಡಿಗೆಯಲ್ಲಿ ಆಸೇತು ಹಿಮಾಚಲ ತಿರುಗೋದು 3 ಸರಿ ಹೋಗಿ ಬರೋದಂದ್ರೆ ಅವ್ರ ಆಯುಷ್ಯ ಎಷ್ಟು ಗಟ್ಟಿ ಇರಬೇಕು, ಅವ್ರ ದೇಹ ಸಾಮರ್ಥ್ಯ ಎಷ್ಟಿರ್ಬೇಕು, ಅವರ ಮಾನಸಿಕ ಸ್ಥಿತಿ ಎಷ್ಟಿರ್ಬೇಕು. ಇಂಥ ಮಹಾಮಹಿಮರಾಗಿರ್ತಕ್ಕಂಥ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಸಂಚಾರತ್ವೇನ ಒಂದು ಸಾರಿ ಈ ಯಾವ ಹಂಪೆ ಇರ್ತಕ್ಕಂಥ ಕೃಷ್ಣದೇವರಾಯನ ಸಾಮ್ರಾಜ್ಯ ಆನೆಗುಂದಿ ಹತ್ರ ಹಂಪೆಗೆ ಬಂದಿದ್ದಾರೆ. ಅಲ್ಲಿ ಹಂಪೆಯಲ್ಲಿ ಬಂದು ಹಂಪೆಯಲ್ಲಿ ಶಿಷ್ಯರ ಸಮೇತ ಮೇನಾದಲ್ಲಿ ಹೋಗ್ಬೇಕಾದ್ರೆ ಆ ಹಂಪೆಯ ಪರಿಸರದಲ್ಲಿ ವ್ಯಾಸರಾಜರು ಅಲ್ಲಿ ಕೃಷ್ಣದೇವರಾಯನ ಕುಲಗುರುಗಳಾಗಿರ್ತಕ್ಕಂಥವ್ರು ಆಶ್ರಮ ಇದೆ. ಆ ಆಶ್ರಮದ ಒಂದು ಫರ್ಲಾಂಗ್ ದೂರದಲ್ಲಿ ಇವರು ಮೇನಾದಲ್ಲಿ ಹೋಗ್ಬೇಕಾದ್ರೆ ಅವರು ಕೃಷ್ಣನ ಪೂಜೆಗೆ ಅಂತ ತುಳಸಿ ವನವನ್ನ ಬೆಳೆಸಿದ್ರು. ಕೃಷ್ಣದೇವರಾಯನೇ ಸಾಕ್ಷಾತ್ ಇನ್ಶಿಯೇಟ್ ತಗೊಂಡು ಅವರ ತುಳಸಿ ಪೂಜೆಗೋಸ್ಕರವಾಗಿ ತುಳಸಿ ವನವನ್ನ ಬೆಳೆಸಿರ್ತಾರೆ ಹಂಪೆ ಆ ಪುಷ್ಕರಣಿ ಹತ್ತಿರ. ಯಾವಾಗ ಸುರೇಂದ್ರ ತೀರ್ಥರು ಹೋಗ್ಬೇಕಾದ್ರೆ ಆ ತುಳಸಿ ನೋಡ್ಬಿಟ್ರು ಖುಷಿ ಆಗುತ್ತದೆ. ರಾಮದೇವರಿಗೆ ಎಂಥ ತುಳಸಿನಯ್ಯ, ಅದನ್ನ ಯಾವಾಗೋ ಹೇಳಿ ಬಿಡಿಸ್ಕೊಂಡ್ ಬಾ ಅಂತ ಹೇಳಿ ಮಾರನೇ ದಿವಸ ಸ್ನಾನ ಮಾಡಿ ಪೂಜೆ ಕೂತಾಗ ಏರ್ಸೋದು ಇವೆಲ್ಲ ಟೈಮ್ ವೇಸ್ಟ್. ನನಗೆ ಟೈಮ್ ಇಲ್ಲ. ನಾನು ಮೇನಾದಲ್ಲಿ ಹೋಗ್ತಾ ಇದ್ದೀನಿ, ತುಳಸಿ ನೋಡಿದೆ, ತುಳಸಿ ನೋಡೋದ ತಕ್ಷಣ ಸಂತೋಷ ಆಯ್ತು. ಇದನ್ನು ರಾಮದೇವ್ರ ಪೂಜೆ ಮಾಡ್ಬೇಕು. ಏನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು. ರಾಮದೇವ್ರಿಗೆ ಅಂದ್ರೆ ಸ್ನಾನ ಮಾಡ್ಬೇಕು, ಸ್ನಾನಕ್ಕೆ ನೀರು ಹಾಕ್ಬೇಕು, ಮತ್ತೆ ಅಡಿಗೆ ಆಗ್ಬೇಕು, ನೈವೇದ್ಯ ಎಲ್ಲ ಈ ಜಡ್ಜಾಟನೆ ಬೇಡ. ತಕ್ಷಣದಲ್ಲಿ ಆ ಇಳಿದ್ರು, ಆ ಪುಷ್ಕರಣಿಯಲ್ಲಿ ಆಚರಣೆ ಮಾಡಿದ್ರು, ಕೂತ್ಕೊಂಡ್ರು, ಹರಿಧ್ಯಾನವನ್ನು ಮಾಡಿದ್ರು, ಮನಸ್ಸನ್ನು ಏಕಾಗ್ರತೆಯಿಂದ ರಾಮದೇವರಲ್ಲಿ ಇಟ್ಟರು, ತುಳಸಿ ವನವನ್ನ ಸಮರ್ಪಣೆ ಮಾಡಿ. ತುಳಸಿ ಗಿಡ ನಡೆಸ್ತಾ ಇದೆ, ಆ ತುಳಸಿ ವನವನ್ನೇ ರಾಮದೇವರಿಗೆ ಸಮರ್ಪಣೆ ಮಾಡಿಬಿಟ್ರು. ಆ ತುಳಸಿ ವನವೆಲ್ಲ ನಿರ್ಮಲ್ಯ ಆಗಿದೆ. ಮಾರನೇ ದಿವಸ ಬೆಳಿಗ್ಗೆ ದ್ವಾದಶಿ ಏಕಾದಶಿ ದಿವಸ ತುಳಸಿ ಕಿತ್ಕೊಂಡು ಕೃಷ್ಣದೇವರಾಯನ ನೃತ್ಯ ವ್ಯಾಸರಾಜನಿಗೆ ತುಳಸಿ ಕಿತ್ಕೊಂಡು ಪೂಜೆಗೆ ಅಂತ ತಗೊಂಡೋಗ್ತಾನೆ. ತಗೊಂಡೋಗಿ ಕೊಟ್ರೆ ಏನೋ ನಿರ್ಮಲ್ಯ ತಂದಿದ್ದೀಯಾ ಅಂತ ವ್ಯಾಸರಾಜ ಗಾಬರಿ ಆಗ್ಬಿಡ್ತಾರೆ. ಗುರುಗಳೇ, ನಾನೇ ಸ್ವತಃ ಗಿಡದಿಂದ ಕಿತ್ಕೊಂಡು ಕೊಟ್ಟಿರೋದು ಗುರುಗಳೇ ಅಂತಾರೆ. ಹೋಗ, ನಿನಗೆ ಗೊತ್ತಾಗಲ್ಲ ಇದು ಅಂತ ಹೇಳಿ ಕೃಷ್ಣದೇವರಾಯನ ಕರಿ ಹೋಗು ಅಂತಾರೆ. ಕೃಷ್ಣದೇವರಾಯ ಓಡ್ ಬರ್ತಾನೆ, ಗಾಬರಿ ಆಗ್ಬಿಡ್ತಾನೆ. ಸ್ವಾಮಿ, ನನ್ನಿಂದ ಏನಾರ ಅಪರಾಧ ಆಯ್ತಾ? ಕ್ಷಮಿಸಿ ಸ್ವಾಮಿ. ಏನು ನಿನ್ನಿಂದ ಅಪರಾಧ ಅಲ್ಲ, ಮಹಾ ಜ್ಞಾನಿಗಳು ಬಂದಿದ್ದಾರೆ, ಇಂಥ ಕಡೆ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗೋ ಅವ್ನು ಕರ್ಕೊಂಡ್ ಬಾ. ಆಗ ಕೃಷ್ಣದೇವರಾಯನಿಗೆ ಹೇಳಿ ಆ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಯಾವ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಕರ್ಕೊಂಡು ಬಂದು ಅವರಿಗೆ ಭಿಕ್ಷೆಯನ್ನು ಮಾಡಿಸಿ, ಅವರು ಏಕಾಂತದಲ್ಲಿ ರಾಮಕೃಷ್ಣರು ಮಾತಾಡದಂತೆ ಆ ವ್ಯಾಸರಾಜರು ಮತ್ತು ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಆ ಒಡನಾಟದ ಸಂಯೋಗದ ಮಾತುಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ಏನು ನಚಿಕೇತೋಪಾಖ್ಯಾನ ಅಂತ ಯಮಧರ್ಮರಾಜರು ನಚಿಕೇತನ ಮಾತುಗಳೇ ಒಂದು ನಚಿಕೇತೋಪಾಖ್ಯಾನ ಆಗಿದೆಯೋ ಹಾಗೆ ಏನು ಅದ್ಭುತವಾಗಿರ್ತಕ್ಕಂಥ ವ್ಯಾಸರಾಜರ ಸುರೇಂದ್ರರ ಮಾತುಕತೆಗಳ ವೈಶಿಷ್ಟ್ಯವೇ ಅಷ್ಟು ವಿದ್ವತ್ಪೂರ್ಣವಾಗಿದೆ. ಅಂತ ಸಂದರ್ಭದಲ್ಲಿ ಸುರೇಂದ್ರ ತೀರ್ಥರು ಕೇಳ್ತಾರೆ, ಏನಪ್ಪಾ ನಮ್ಮ ರಾಮ ಅಪೇಕ್ಷೆ ಪಟ್ಟಿದ್ದು ಕೃಷ್ಣ ಕೊಡ್ತಾನ ಅಂತ ಕೇಳಿದಾಗ ಕೃಷ್ಣ ಕೊಡ್ಲಿಕ್ಕಾಗಿ ತಯಾರು ಮಾಡಿದ್ದಾನೆ ಅಂದ್ರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಅವರಿಬ್ಬರು ಜ್ಞಾನಿಗಳಿಗೆ ಅರ್ಥ ಆಗಿ ಯಾವ ಸಾಕ್ಷಾತ್ ವಿಷ್ಣು ತೀರ್ಥರು ಅನ್ನತಕ್ಕಂಥ ಹೆಸರನ್ನ ಇಟ್ಟುಕೊಂಡಂತ ಯಾವ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಆಶ್ರಮದ ಹೆಸರು ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರನ್ನ ರಾಮದೇವರಿಗೆ ಒಪ್ಪಿಸ್ಬಿಡ್ತಾರೆ. ಹೀಗೆ ಶ್ರೀ ಸುರೇಂದ್ರ ವದಯಂ ತಪಸ್ಸಿಯ, ಇಂಥ ಸುರೇಂದ್ರ ತೀರ್ಥ ಶ್ರೀಪಾದಂಗಳಂತೆ ನೀನು ತಪಸ್ವಿಯಾಗು. ಶ್ರೀ ಜಯೀಂದ್ರೈವ ಕೀರ್ತಿ ಸಂಪದ, ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಯಾರಪ್ಪ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದ್ರೆ ಏನು ವ್ಯಾಸರಾಜರು ಕೊಟ್ಟು ವಿಷ್ಣು ತೀರ್ಥರು ಅಂತ ಹೇಳಿದ್ರಲ್ಲ, ಆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳು
ಅವರೇನು ಮಹಿಮೆ, ಅವರೇನು ಕೀರ್ತಿ ತಗೊಂಡಿದ್ದಾರೆ ಅಂದ್ರೆ ಆಸೇತು ಹಿಮಾಚಲ ಪರ್ಯಂತ ಯಾರು ಬೇಕಾದ್ರೂ ನನ್ನನ್ನ ಬಂದು ಚಾತುರ್ಯೈಕಾಗ್ರತೆಯ ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಭೂತಾರ ಆದಿಪುರ ಬಂದ ಸ್ಫುಟ ವಿದ್ಯುತ್ ಷಷ್ಠಿ ವಿದ್ಯಾ ವಿಶೇಷ ಸ್ವಯಂ ಶ್ರೀ ಸುರೇಂದ್ರ ರತಿವರತನೆಯೋ ಅದ್ವೈತ ಸೈವಾಸ ಇಟ್ಟು ಅಂತ ಎಲ್ಲರೂ ಇಷ್ಟಪಡ್ತಕ್ಕಂಥ ಯಾವ ವಿಜೇಂದ್ರ ಸ್ವಾಮಿಗಳು 104 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. 104 ಗ್ರಂಥಗಳನ್ನ ರಚನೆ ಮಾಡಿ 64 ವಿದ್ಯೆಯಲ್ಲಿ ಪರಿಪೂರ್ಣರಾಗಿರ್ತಕ್ಕಂಥ ವಿಜೇಂದ್ರ ಶ್ರೀಗಳು ಹರಿಸರ್ವೋತ್ತಮ ವಾಯುಜೀವೋತ್ತಮ ಪಂಚಭೇದ ತಾರತಮ್ಯ ಭೇದವಾದಂತ ಈ ಜಗತ್ ಸತ್ಯ ಸಾಧನೆಗೆ ಯಾರು ಯಾವ ವಿದ್ಯೆದಲ್ಲಿ ಬಂದ್ಬೇಕಾಗಿ ಚಾಲೆಂಜ್ ಮಾಡುವುದು. ಕಂಬಾರನ ವಿದ್ಯಾ, ಬಡಿಗೆ ವಿದ್ಯಾ, ಶಿಲ್ಪಿ ವಿದ್ಯಾ, ಮತ್ತೆ ವೇಶ್ಯ ಸ್ತ್ರೀಯನ್ನ ಪರೀಕ್ಷೆ ಮಾಡತಕ್ಕಂಥ ವಿದ್ಯಾ, ಒಂದ ಎರಡ ಅವ್ರು ಮಾಡದೇ ಇರತಕ್ಕಂಥ ವಿದ್ಯೆ. ಅವರ ಅದ್ವೈತ ದೀಕ್ಷಿತರು ಪ್ರತಿನಿತ್ಯ ವಾಕ್ಯಾರ್ಥ ಒಬ್ಬ ಗಂಗಾಧರ ಶರ್ಮ ಬಂದು ಇವರ ಬ್ರಹ್ಮಚರ್ಯತ್ವವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕೇರಳದ 25 ನವ ತರುಣಿಯರನ್ನ ತಂದು ರಾಜನ ಸಮ್ಮುಖದಲ್ಲಿ, ರಾಜನ ಆಸ್ಥಾನದಲ್ಲಿ ಆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಮಜ್ಜನವನ್ನ ಮಾಡಿಸ್ತಾರೆ. ಬಾಳೆ ಎಲೆ ಒಳಗೆ ಲಂಗೋಟಿ ಹಾಕೊಂಡು 25 ಕೇರಳದ ಸ್ತ್ರೀಯರು, ಪದ್ಮಿನಿ ಜಾತ ಸ್ತ್ರೀಯರು, ಅದೆಲ್ಲ ಬಹಳ ವಿಶೇಷವಾಗಿ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಸ್ತ್ರೀಯರಲ್ಲಿ 4 ವಿಧ, ಅದರಲ್ಲಿ ಪದ್ಮಿನಿ ಜಾತಿ ಸ್ತ್ರೀ ಬಹಳ ಸುಂದರಿಯರು, ಅದರಲ್ಲಿ ಯೌವನವರ್ತಿಯರಾಗಿರ್ತಕ್ಕಂಥವರ ಕಲ್ಲು ರಾಜರ ಸಮ್ಮುಖದಲ್ಲಿ ಬಾಳೆ ಎಲೆಯನ್ನ ಲಂಗೋಟಿ ಹಾಕೊಂಡು ಆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಆ 25 ಜನ ತರುಣಿಯರು ಮರ್ದನವನ್ನ ಮಾಡಿಸಿ ಅಭ್ಯಂಜನವನ್ನ ಮಾಡಿಸಿದ ನಂತರದಲ್ಲಿ ಅಪ್ಪಯ್ಯ ದೀಕ್ಷಿತರು ಕೇಳ್ತಾರೆ, ಏನ್ ಸ್ವಾಮಿ ಏನಿದು ಅಂತ ಕೇಳಿದಾಗ ನತ್ವಂ ಪರಂ ಬಾಧತೆ ಅಂತ ಹೇಳ್ತಾರೆ. ಯಾರು? ಅಪ್ಪಯ್ಯ ದೀಕ್ಷಿತರು. ನಾರಾಯಣ ಶಬ್ದದ ನಿಷ್ಪತ್ತಿಯನ್ನ ಮಾಡ್ತಾ ಇದ್ದೆ ಅಂತ ವಿಜೇಂದ್ರ ಸ್ವಾಮಿ ಹೇಳಿದ್ರಂತೆ. ಅವ್ರು ಏನು ಅಭ್ಯಂಜನ ಮಾಡ್ತಿದ್ರೋ ಅಷ್ಟೊತ್ತು ಕೂಡ ಆ ನಾರಾಯಣ ಶಬ್ದದ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಲಿಕ್ಕಾಗಿ ನಾನು ಚಿಂತನೆ ಮಾಡ್ತಾ ಇದ್ದೆ. ಅಂದ್ರೆ ಏನು ಮಾಡೋದು ವಿಜೇಂದ್ರೇ, ಆ ನಕಾರ ನನ್ನನ್ನು ಬಾಧಿಸ್ತಾ ಇದೆ ಅಂದ್ರಂತೆ ಈ ಅಪ್ಪಯ್ಯ ದೀಕ್ಷಿತ್. ಹೀಗೆ ಆ ವಿಜೇಂದ್ರ ಸ್ವಾಮಿ ಒಂದಲ್ಲ ಎರಡಲ್ಲ ಎಷ್ಟದಲ್ಲಿ ಚಾಲೆಂಜ್ ಹಾಕಿದ್ರು. ಅದರಿಂದ ಅವರು ಊರ್ಧ್ವರೇ ತಸ್ಕರು ಅನ್ನೋದಕ್ಕೆ ಆಗ ಆ ರಘುಪತಿ ನಾಯಕ ಅವರ ಬಾಳೆ ಎಲೆಯ ಲಂಗೋಟಿಯನ್ನು ವಿಚಾರ ಮಾಡಿ ಅವರ ಪ್ರೌಢಿಮೆಯಿಂದ ಕೊಂಡಾಡ್ತಾನೆ. ಆಗ ಗಂಗಾಧರ ಶರಣರು ಯಾರು ಇವರನ್ನು ಕೊಲ್ಲಬೇಕು ಅಂತ ಬಂದವರು ಅವರೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಲ್ಲಿ ಶರಣಾಗತರಾಗ್ತಾರೆ. ಅವರ ಮಹಿಮೆ ಅದ್ಭುತವಾದ ಮಹಿಮೆ. ವಿಜೇಂದ್ರ ತೀರ್ಥರ ಮಹಿಮೆಯನ್ನು ಹೇಳ್ತಾ ಹೋದ್ರೆ ಅದು 1 ವಾರ 1 ತಿಂಗಳಿಗೆ ಮುಗಿಯೋದಂತಲ್ಲ, 1 ವರ್ಷ ಬರೀ ವಿಜೇಂದ್ರ ಸ್ವಾಮಿ ಚರಿತ್ರೆ, ಅವರ ಗ್ರಂಥದ ಚರಿತ್ರೆ ಹೇಳ್ಬೋದು. ಅದಕ್ಕೆ ಅಗಡಿತ ವಿಷಯಕಾರರು ಒಂದೇ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅದೊಂದೇ ಒಂದು ಶ್ಲೋಕವನ್ನು ಮಾತ್ರ ಹೇಳ್ತೇನೆ. ವಾಕ್ಯೇ ಪದೇ ಪಾದ ವಿಲೋಚನ ಹೋಗ್ತು ವ್ಯಾಸೀಯ ಶಾಸ್ತ್ರೇ ಚ ಕೃತಾಂ ಪ್ರಬಂಧ ಆಸ್ತಾಂಬುಲ ಶ್ಲೋದು ವಿಶೇಷ ವಾಕ್ಯಾದಿ ಪಂಡಿತೋಸು. ಈ ಕಾಲಕ್ಕೂ ಕೂಡ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಮಾಡ್ಬೇಕಾದ್ರೆ 12 ವರ್ಷ ಹುಡುಗರು ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಪೀಠದಲ್ಲಿ 12 ವರ್ಷ ವಿದ್ಯಾಭ್ಯಾಸ ಮಾಡಿದ್ರೆ ಅವನು ಸುಧಾ ಪಂಡಿತ ಒಂದು ಸಬ್ಜೆಕ್ಟ್ ಅಲ್ಲಿ ಆಗ್ತಾರೆ. ಚಂದ್ರಿಕಾ ನ್ಯಾಯಾಮೃತ ಪಂಡಿತ ಆಗಲ್ಲ ಅವರು. ಆದ್ರೆ ವಿಜೇಂದ್ರ ಸ್ವಾಮಿ ವಿಷಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಾಲಕ್ಕೆ ಪಂಡಿತ ಆಗಬೇಕಾದ್ರೆ ಆ ಕಾಲಕ್ಕೆ ವಿಮರ್ಶ ಮಾಡ್ಬೇಕು. ಅದೆಲ್ಲ ಬೇಡಪ್ಪ, ಅದೆಲ್ಲ ನಿಮ್ಗೆ ಕಷ್ಟ. 100 ವರ್ಷ 1000 ವರ್ಷ 20 ವರ್ಷ 10 ವರ್ಷ ನೀವೆಲ್ಲ ಪಾಂಡಿತ್ಯ ಹೋಗಿ ಓದಿ ಅಧ್ಯಯನ ಮಾಡಕ್ ಆಗಲ್ಲ. ನೀನು ಆಸ್ಥಾನದಲ್ಲಿ ರಾಜರ ಸಮ್ಮುಖದಲ್ಲಿ ಪಂಡಿತರ ಸಮ್ಮುಖದಲ್ಲಿ ನೀನು ಪಂಡಿತ ಅಂತ ಅನ್ಸ್ಕೋಬೇಕಾದ್ರೆ ಆ ವಿಜೇಂದ್ರ ಸ್ವಾಮಿಗಳು ಒಂದು 104 ಗ್ರಂಥಗಳನ್ನು ಬರೆದಿದ್ದಾರೆ. ವಾಕ್ಯೇ ಪದೇ ಪಾದ ವಿಲೋಚನ ಉಕ್ತವು ವ್ಯಾಸೀಯ ಶಾಸ್ತ್ರೇ ಚ ಕೃತಾಂ ಪ್ರಬಂಧ. ವೇದವ್ಯಾಸನ ದೇವರ ಮೇಲೆ ಏನು ಗ್ರಂಥಗಳನ್ನ 104 ಸ್ವತಂತ್ರ ಗ್ರಂಥಗಳನ್ನು ಬರೆದಿದ್ದಾರಲ್ಲ, ಆ ಗ್ರಂಥಗಳನ್ನ ಆಲ್ಫಾಬೆಟಿಕಲ್ ಆಗಿ 1 2 3 4 5 6 104 ಅಂತ ಆ ಗ್ರಂಥಗಳ ಹೆಸರನ್ನ ಒಂದಾದ ಮೇಲೆ ಒಂದು ನೀವು ಮರೀದಿರ, ತಪ್ಪದಿರ, ಎಡುವುದಿರ. ಗ್ರಂಥದ ಹೆಸರನ್ನ ಯಾವಾಗ ಹೇಳ್ತಾರೆ? ವಾಕ್ಯೇ ಪದೇ ಪಾದ ವಿಲೋಚನ ಹೋಗ್ತವೆ ವ್ಯಾಸೀಯ ಶಾಸ್ತ್ರೇ ಚ ಕೃತಾಂ ಪ್ರಬಂಧ. ವೇದವ್ಯಾಸ ದೇವರ ಕೃತವಾಗಿರ್ತಕ್ಕಂಥ ಏನು ಗ್ರಂಥಗಳಿದೆಯೋ ಆಸ್ತಾಂಬುದ ಶ್ರೋತು ವಿಶೇಷ ಪಂಡಿತರ ಹೆಸರಿಗೆ ಆ ಹೆಸರುಗಳನ್ನ ಹೇಳಿಬಿಟ್ರೆ ಅವರು ದೊಡ್ಡ ಪಂಡಿತ ಅನ್ನೋದು ಸಂಶಯ ಇಲ್ಲ. ನೀವು ಓದೋದು ಬೇಡ, ವಿಜೇಂದ್ರ ಸ್ವಾಮಿಗಳ ಗ್ರಂಥದ ಹೆಸರು ಹೇಳಿದ್ರೆ ನೀವು ಪಂಡಿತ ಆಗ್ತೀವಿ. ವಾಕ್ಯೇ ಪದೇ ಪಾದ ವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚ ಕೃತಾಂ ಪ್ರಬಂಧ ಆಸ್ತಾಂಬುದ ಶ್ರೋತು ವಿಶೇಷ ವಾಕ್ಯಾಸಲಾಖ್ಯಾದಿ ಪಂಡಿತೋಸು. ಇಂಥ ವಿಜೇಂದ್ರ ಸ್ವಾಮಿಗಳು 64 ವಿದ್ಯೆಯಲ್ಲಿ ಚತುಷ್ಷಷ್ಟಿ ಕಲಾಪೂರ್ಣ ವಿಜಯ ವಿದ್ವಂತ ಹೋದಿಸೆ ಜಯೇಂದ್ರ ಜ್ಯೋತಿ ಜಯ ಕೊರಿಯಾಮು ಸಯಾಮಿ. ಇಂಥ ವಿಜೇಂದ್ರ ಸ್ವಾಮಿಗಳಂತೆ ನೀನು ಕೀರ್ತಿವಂತನಾಗು. ಆಶೀರ್ವಾದ ಹೇಗಿದೆ ನೋಡಿ.
ಸುಮ್ಮನೆ ಏನೋ ಹೋಗಪ್ಪ ಚೆನ್ನಾಗಿ ಒಳ್ಳೆದಾಗಿ ಅಂತ ಹೇಳಿಲ್ಲ ಅವರು. ಶ್ರೀ ಸುರೇಂದ್ರ ಮದಯಂ ತಪಸ್ಸಿಯ ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮೆವಾದ ಸಂಗರೆ ನನ್ನಂತೆ ವಾದಿ ದಿಗ್ವಿಜಯಿಯಾಗು. ಅವರಂತೆ ವಾದಿ ದಿಗ್ವಿಜಯಿಯಾಗು ಅಂದ್ರೆ ಅವರ ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ ಮಠ ಮಧ್ಯಾಹ್ನ 12 ಗಂಟೆಗೆ ಘನಶ್ಯಾಮರಾಯ ಅಂತ ಒಬ್ಬ ಅದ್ವೈತ ಪಂಡಿತ ಬಂದು ಚಾಲೆಂಜ್ ಮಾಡಿಬಿಟ್ಟ. ಚಾಲೆಂಜ್ ಮಾಡಿ ಯಾವ ರೀತಿಯಲ್ಲೂ ಅವರನ್ನು ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. ಆಗ ಈ ಮಧ್ಯಾಹ್ನ ಹೊತ್ತಲ್ಲಿ ಸೂರ್ಯನ ಮರೆ ಮಾಡ್ತೀರಾ ಅಂತ ಕೇಳಿದ. ಅದೇನು ಹುಣ್ಣಿಮೆ ಅಲ್ಲ, ಅಮಾವಾಸ್ಯೆ. ಅಮಾವಾಸ್ಯೆ ಆದ್ರೆ ಸೂರ್ಯ ಗ್ರಹಣ ಆಗುತ್ತೆ. ಮಠ ಮಧ್ಯಾಹ್ನ 12 ಗಂಟೆಯಲ್ಲಿ ಇಡೀ ದಿವಸದಲ್ಲಿ ನೀವು ಸೂರ್ಯನ ಮರೆ ಮಾಡ್ತೀರಾ ಅಂತ ಸಾಕ್ಷಾತ್ ಸೂರ್ಯಾಂಶ ಸಂಭೂತನಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಆ ಘನಶ್ಯಾಮರಾಯನಿಗೆ ಸೂರ್ಯನನ್ನು ಮರೆ ಮಾಡಿಬಿಟ್ರು. ಏನು ಸೂರ್ಯಾಂತರ್ಯಾಮಿ ಶ್ರೀ ಲಕ್ಷ್ಮೀ ನಾರಾಯಣ ದೇವರು ಅಂತ ಇವತ್ತಿಗೂ ನಮ್ಮ ಸಂಸ್ಥಾನದಲ್ಲಿ ಅಧುನಾ ಮಂತ್ರಾಲಯದಲ್ಲಿ ಏನು ಪೂಜೆ ಮಾಡಕ್ಕೆ ಕೂತಾಗ ಮೇಲ್ಗಡೆ ಕಾಣಿಸ್ತಕ್ಕಂಥದ್ದೇ ಲಕ್ಷ್ಮೀ ನಾರಾಯಣ ದೇವರು ಅಂತ. ಸುಧೀಂದ್ರ ತೀರ್ಥರ ಕರಾಚದ ಲಕ್ಷ್ಮೀ ನಾರಾಯಣ ದೇವರು ಇವತ್ತಿಗೂ ಕೂಡ ಅಧುನಾ ಪೀಠದಲ್ಲಿ ಮೇಲ್ಗಡೆ ಇಟ್ಟಿರ್ತಾರೆ. ಪ್ರಥಮತಃ ಮೇಲೆ ಸಿಂಹಾಸನ ಮಾಡಬೇಕಾದ್ರೆ ಮೊದಲು ಇಟ್ಟಿರೋದೇ ಲಕ್ಷ್ಮೀನಾರಾಯಣ ದೇವರು. ಆ ಲಕ್ಷ್ಮೀನಾರಾಯಣ ಮೂರ್ತಿಯನ್ನ ಸುಧೀಂದ್ರ ತೀರ್ಥ ಶ್ರೀಪಾದಂಗಳು ಚಿಂತನೆಯನ್ನು ಮಾಡ್ತಾರೆ. ಸೂರ್ಯ ಅಸ್ತಮಿಸಲು ಮಧ್ಯಾಹ್ನ 12 ಗಂಟೆ. ಅಂತ ಮಹಾನುಭಾವರಾಗಿರ್ತಕ್ಕಂಥ ಸುಧೀಂದ್ರನ ತಪ್ಪಾಯ್ತು ಕ್ಷಮ ಮಾಡುವಂತ ಆ ಘನಶ್ಯಾಮರಾಯ ಕೇಳಿದಾಗ ಅವರು ಮತ್ತೆ ಲಕ್ಷ್ಮೀನಾರಾಯಣ ದೇವರನ್ನ ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನನ್ನ ಸ್ತೋತ್ರ ಮಾಡಿದಾಗ ಪುನಃ ಪ್ರಕಟನಾಗ್ತಾನೆ ಸೂರ್ಯ. ಹೀಗೆ ವಿಶ್ವತೋಹ ನಿಭವಾದ ಸಂಗರೆ ಕಠಿಣವಾಗಿರ್ತಕ್ಕಂಥ ಭಾಗವತದಲ್ಲಿ ಅಧ್ಯಾಯ ಅಂದ್ರೆ 2 ಮತ್ತು 11ನೇ ಅಧ್ಯಾಯಕ್ಕೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ಸುಭದ್ರಾಪರ್ಣೆಯ ನಾಟಕ ಮತ್ತು ಅಲಂಕಾರ ಮಂತ್ರಿ ಕಠಿಣ ಗ್ರಂಥಗಳು. ಇಂಥ ಗ್ರಂಥಗಳನ್ನು ಬರೆದಂತ ಎಲ್ಲ ವಾದಿಗಳೆಲ್ಲ ಈ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಬಂದ್ರು ಅಂದ್ರೆ ನಾಯಿ ನದಿಗಳ ತರ ಅಡ್ಕೊಂಡ್ಬಿಡ್ತಿದ್ದಂತೆ ಪರವಾದಿಗಳೆಲ್ಲ. ಯಾಕೆಂದ್ರೆ ಅವರ ಎದುರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ನನ್ನಂತೆ ವಾದಿ ದಿಗ್ವಿಜಯಿಯಾಗು ಅಂತ ಹೇಳಿ ವೆಂಕಟನಾಥನಿಗೆ ರಾಘವೇಂದ್ರ ಯತಿರಾಜ ಸಮೇತ ತಾವಂತ ಒಂದು ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಮುಂದೆ ಆಚಾರ್ಯ ರಾಜಮಾಣ ಶ್ರುತಿ ಶಿಖರ ಕಲಾ ರಾಜ್ಯಲಕ್ಷ್ಮಿ ಸುಧೀಂದ್ರೆ ಶುದ್ವಾಕಂ ತುಂಗಭದ್ರ ಕಡಬರಿ ರಾಜಮಾನಂ ತಪೋನಿ. ಅಲ್ಲಿಂದ ಮುಂದೆ ಶ್ವೇತಛತ್ರಂ ಸ್ವರ್ಣಯಾನಂ ಸವಾದ್ಯ ಪ್ರಾಗಾತಸ್ಮೈ ರಾಜಚಿಹ್ನಂ ಸತ್ವಂ ಏನೇನು ಕೊಟ್ಟರು ಅಂತ ಅನ್ನೋದು ಹೇಳ್ತಾರೆ. ವ್ಯಾಸ ದೇವೋಪಲವು ಮೂಲರಾಮಚಂದ್ರ ದೇವರ ಸಹಿತವಾಗಿರ್ತಕ್ಕಂಥ 2 ವ್ಯಾಸಪುಷ್ಪಗಳನ್ನು ಕೊಟ್ಟಿದ್ದಾರೆ, ರಾಜಚಿಹ್ನೆಯನ್ನು ಕೊಟ್ಟಿದ್ದಾರೆ, ಶ್ವೇತಛತ್ರವನ್ನು ಕೊಟ್ಟಿದ್ದಾರೆ, ಏನೇನು ಮಂಗಳ ವಾದ್ಯಗಳು ಅಂತಿದೆ ಅವುಗಳನ್ನೆಲ್ಲ ಕೊಟ್ಟಿದ್ದಾರೆ. ಇವನ್ನೆಲ್ಲ ಕೊಟ್ಟು ಅಲ್ಲಿಂದ ಮುಂದೆ 2 ವರ್ಷ ಆಶ್ರಮವನ್ನು ಕೊಟ್ಟು ಸಕಲವನ್ನು ಅವರಿಗೆ ಪಟ್ಟಾಭಿಷೇಕರನ್ನಾಗಿ 2 ವರ್ಷ ಇದ್ದು ಆ ತುಂಗಭದ್ರಾ ನದಿ ತೀರದಲ್ಲಿ ಸುಧೀಂದ್ರರು ಬೃಂದಾವನಸ್ಥರಾಗ್ತಾರೆ. ಆಗ ಸರಸ್ವತಿ ದೇವಿ ಸಾಕ್ಷಾತ್ ವೆಂಕಟನಾಥರು ರಾಘವೇಂದ್ರ ಎಂಬ ಅಧಿಕಾರದಿಂದ ಏನು ಈ ವೇದಾಂತ ಸಾಮ್ರಾಜ್ಯದ ಪೀಠವನ್ನ ಪಡ್ಕೊಂಡ್ರು ಅವರಲ್ಲಿ ಸರಸ್ವತಿ ದೇವಿ ವಾಸ ಮಾಡ್ತಾ ಈ ಜಗತ್ತನ್ನ ಆ ರಾಮದೇವರ ಅನುಗ್ರಹದಿಂದ ಕೊರಿತಾ ಇವತ್ತಿಗೂ ಕೂಡ ಅಧುನಾ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹಂಸ ಮಂತ್ರವನ್ನು ಜಪ ಮಾಡ್ತಾ ಇವತ್ತಿಗೂ ಕೂತಿದ್ದಾರೆ. ಎಲ್ಲರ ತಲೆ ಒಳಗಿರ್ಬೋದು ಹೋಗ್ಬಿಟ್ಟಿದ್ದಾರೆ ಅಂತ ಯಾವ ಕಾಲಕ್ಕೂ ಎಲ್ಲೂ ಹೋಗಿಲ್ಲ. ಮಂತ್ರಾಲಯದಲ್ಲಿ ಅದನ್ನ ನಾನು 700 ವರ್ಷ ಸಶರೀರವಾಗಿ ಬೃಂದಾವನದಲ್ಲಿ ನಿಮ್ಮ ಕಣ್ಣಿಗೆ ಅಗೋಚರನಾಗಿ ಇದ್ದು ನಿಮಗೆ ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ಈ ವಿಜೃಂಭಣೆಯಿಂದ ಇಲ್ಲಿ ಮಾಡ್ತಿರೋದಲ್ಲ, ಫಾರಿನ್ ಕಂಟ್ರೀಸ್ ಇಂದ ಹಿಡಿದು ಮುಸ್ಲಿಂ ಕಂಟ್ರೀಸ್ ಅಲ್ಲೂ ಕೂಡ ಈ ರಾಯರ ಅದ್ಭುತವಾಗಿರ್ತಕ್ಕಂಥ ಪಟ್ಟಾಭಿಷೇಕವನ್ನ ಆರಾಧನೆಯನ್ನ ವರ್ಧಂತಿ ಉತ್ಸವಗಳಿಂದ ಇವತ್ತಿಗೂ ಕೂಡ ಮಾಡ್ತಾ ಇರ್ತದೆ. ಸಾಕ್ಷಿ ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಅವರಿಗೆ ಉಪನ್ಯಾಸವನ್ನು ಮಾಲಿಕೆಯನ್ನ 10 ನಿಮಿಷ 10 ಗಂಟೆ ಟೈಮಲ್ಲಿ ಕಳಿಸ್ಕೊಟ್ಟೆ. ಅದೇನು ಈಗೇನು ವೈಫೈ ಏನೋ ಬರ್ತಾವಲ್ಲ ಅದ್ರ ಮುಖಾಂತರವಾಗಿ. ಹಾಗೆ ಎಂತೆಂಥ ಕಡೆಗೆ ರಾಯರ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ. ಈ ಹಿಂದೆ ಅಷ್ಟೇ ಅಲ್ಲ, ಆಸೇತು ಹಿಮಾಚಲ ಪರ್ಯಂತ ಸಾವಿರಾರು ಕಡೆ ಲಕ್ಷಾಂತರ ಜನ ಈ ಒಂದು ಸಂಭ್ರಮವನ್ನ ಈ ಒಂದು ಅಮೋಘವಾಗಿರ್ತಕ್ಕಂಥ ಈ ಒಂದು ಸಂತೋಷದ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಂತ ರಾಘವೇಂದ್ರ ಸ್ವಾಮಿಗಳವರು ಇವತ್ತಿಗೂ ಅದನ್ನ ವೃಂದಾವನದಲ್ಲಿ ವಿರಾಜಮಾನರಾಗಿ ಪಟ್ಟಾಭಿಷಿಕ್ತರಾಗಿ ಇವತ್ತು ಅವರು ಪಟ್ಟಾಭಿಷಿಕ್ತರಾದಂಥ ದಿನ ಇವತ್ತು ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮದೇವರ ಒಂದು ಅನುಗ್ರಹವನ್ನು ನಮಗೆ ಮಾಡ್ತಾ ನಮ್ಮನ್ನೆಲ್ಲ ಸಲಹತಾ ನಮ್ಮ ಈ ವಾಕುಸುಮಗಳನ್ನ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ
ನರಸಿಂಹದೇವರಲ್ಲಿ ಅರ್ಪಿಸ್ತಾ ಇದ್ದೀವಿ.